ನಮಸ್ಕಾರ ಆತ್ಮೀಯ ಪ್ರೇಕ್ಷಕರೇ, ಬಿಸಿ ಸುದ್ದಿ ನ್ಯೂಸ್ ಪೋರ್ಟಲ್ ಚಿತ್ರದುರ್ಗ ಅರ್ಪಿಸುವ ಮಾತುಕತೆ ಕಾರ್ಯಕ್ರಮಕ್ಕೆ ತಮ್ಮ ಅಭಿಮಾನದ ಸ್ವಾಗತ. ಆತ್ಮೀಯರೇ, ಸಾಹಿತ್ಯ ಲೋಕದಲ್ಲಿ ದಿಗ್ಗಜರಾಗಿ ಮೆರೆದು ಧ್ರುವತಾರೆಯಂತೆ ಕಾಣಿಸಿಕೊಂಡು ತಮ್ಮ ಬದುಕಿನ ಯಾನವನ್ನು ಮುಗಿಸಿ ಪರ್ವಕಾಲದಲ್ಲಿ ಈ ಸಾಹಿತ್ಯ ಲೋಕಕ್ಕೆ ಒಂದು ಅನಾಥ ಪ್ರಜ್ಞೆಯನ್ನು ಸೃಷ್ಟಿ ಮಾಡಿ ಹೊರಟ ಎಸ್.ಎಲ್. ಭೈರಪ್ಪ ಈ ನಾಡು ಕಂಡ ಹೆಸರಾಂತ ಲೇಖಕರಲ್ಲಿ ಒಬ್ಬರು. ಕೇವಲ ಲೇಖಕರಷ್ಟೇ ಅಲ್ಲ, ಮಾನವೀಯ ಸಂಬಂಧಗಳ ಹುಡುಕಾಟದಲ್ಲಿ ಓದುಗರನ್ನ, ಸಂಸಾರಸ್ಥರನ್ನ, ಸಾಹಿತ್ಯದಲ್ಲಿ ಕೃಷಿ ಮಾಡಬಲ್ಲವರಿಗೆ ಆದರ್ಶಪ್ರಾಯವಾದ ಬದುಕು ಕಟ್ಟಿಕೊಟ್ಟವರು. ಅಂತಹ ಮಹನೀಯರು 94 ವರ್ಷಗಳ ತುಂಬು ಬದುಕನ್ನು ನಡೆಸಿ ನಿನ್ನೆ ತಾನೇ ದೈವಾಧೀನರಾದ ಪ್ರಯುಕ್ತ ಇಂದು ಅವರ ಕುರಿತಾದಂಥ ಒಂದಷ್ಟು ಮಾಹಿತಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಹಂಬಲ ನಮ್ಮದು. ಆ ನಿಟ್ಟಿನಲ್ಲಿ ಚಿತ್ರದುರ್ಗದ ವಿಶ್ರಾಂತ ತತ್ವಶಾಸ್ತ್ರ ಪ್ರಾಧ್ಯಾಪಕರಾದಂತಹ ಮಾಜಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರು, ಜೊತೆಯಲ್ಲಿ ಸಂಸ್ಕಾರ ಭಾರತೀಯ ಸಾಹಿತ್ಯ ವಿಭಾಗದ ಪ್ರಾಂತ ಕಾರ್ಯವನ್ನು ನಿರ್ವಹಿಸಿದವರು, ಸಂಸ್ಕಾರ ಮತ್ತು ಸಾಹಿತ್ಯದ ವಿಭಾಗದಲ್ಲಿ ಶೈಕ್ಷಣಿಕವಾಗಿ ಒಂದಷ್ಟು ಸಂಸ್ಕಾರವನ್ನು ನೀಡುತ್ತಾ ಹೊರಟಂತಹ ರಾಜೀವ್ ಲೋಚನಂ ಅವರನ್ನು ಈ ಕಾರ್ಯಕ್ರಮಕ್ಕೆ ಅಭಿಮಾನದಿಂದ ಬರಮಾಡಿಕೊಳ್ತೇನೆ. ಸರ್, ತಮಗೆ ಅಭಿಮಾನದ ಸ್ವಾಗತ. ನಿಮಗೂ ಸ್ವಾಗತ ಸರ್. ಸರ್, ರಾಜೀವ್ ಲೋಚನಂ ಸರ್ ಅಂತ ಹೇಳಿದ ತಕ್ಷಣ ನಿಮ್ಮದೇ ಆದಂತಹ ಒಂದು ಶಿಷ್ಯ ಪರಂಪರೆ ಇದೆ. ಬಹುದೊಡ್ಡ ಶಿಷ್ಯ ಸಂಪತ್ತನ್ನು ಹೊಂದಿದವರು. ಗುರು ಶಿಷ್ಯ ಸಂಬಂಧದ ಬಗ್ಗೆ ತಮ್ಮದೇ ಆದಂತಹ ವ್ಯಕ್ತಿತ್ವದ ಮೂಲಕ ಆದರ್ಶರಾಗಿ ಬದುಕಿದವರು. ಜೊತೆಗೆ ಸಂಸ್ಕಾರ ಭಾರತಿ ಮತ್ತು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಕೆಲಸವನ್ನು ಮಾಡಿರುವ ಕಾರಣಕ್ಕಾಗಿ ಸಾಹಿತ್ಯ, ಸಂಸ್ಕೃತಿ, ಶಿಕ್ಷಣ, ಸಂವರ್ಧನೆಗಳ ಬಗ್ಗೆ ಆಳವಾದ ಚಿಂತನೆ ಮತ್ತು ಆಲೋಚನೆಗೆ ಒಗ್ಗಿಕೊಂಡವರು. ಇಂತಹುದೇ ಒಂದು ಕ್ಷೇತ್ರದಲ್ಲಿ ಬಹುದೊಡ್ಡ ಕೆಲಸವನ್ನು ಮಾಡಿದ, ಈ ನಾಡು ಕಂಡಂತಹ ಬಹುದೊಡ್ಡ ಶ್ರೇಷ್ಠ ಬರಹಗಾರರು, ಕಾದಂಬರಿಕಾರರು, ವಿಮರ್ಶಕರು ಆದಂತಹ, ನಾಯಿ ನೆರಳಂತೆ ಕಷ್ಟಗಳು ಬೆನ್ನತ್ತಿ ಬಂದರೂ ಸಹ ಪರ್ವಕಾಲದಲ್ಲಿ ಒಂದಷ್ಟು ಹೊಸತನವನ್ನು ಕಂಡುಕೊಂಡು, ಜೊತೆಯಲ್ಲಿ ವಂಶವೃಕ್ಷ, ಗೃಹಭಂಗ, ಪರ್ವ, ಯಾನದಂತಹ ಬಹುದೊಡ್ಡ ಕಾದಂಬರಿಗಳನ್ನು ಈ ಸಾಹಿತ್ಯ ಕ್ಷೇತ್ರಕ್ಕೆ ಕೊಟ್ಟ ಹಿರಿಯ ದಿಗ್ಗಜ, ಸಾಹಿತ್ಯ ಸರಸ್ವತಿಯ ಪುತ್ರ, ಸಂಸ್ಕಾರ ಭಾರತಿಯಂತಹ ಒಂದು ಬಹುದೊಡ್ಡ ವ್ಯವಸ್ಥೆಯೊಳಗೆ ಬದುಕಿದಂತಹ ವ್ಯಕ್ತಿ, ದೈವಾರಾಧನೆಯನ್ನು ಅರ್ಪಿಸ್ತಾ ನಾವಿವತ್ತು ಎಸ್.ಎಲ್. ಭೈರಪ್ಪನವರ ಕುರಿತಾಗಿ ಕೆಲವು ಮಾತುಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ ಸರ್. ಖಂಡಿತ. ಹಾಗಾದರೆ ಎಸ್.ಎಲ್. ಭೈರಪ್ಪನವರು ನೀವು ಕಂಡಂತೆ ಅಥವಾ ನೀವು ಓದಿದಂತೆ ಅವರ ಬಾಲ್ಯದ ಬದುಕು ಹೇಗಿತ್ತು ಸರ್? ಇವತ್ತು ಕನ್ನಡ ಸಾಹಿತ್ಯ ಲೋಕ ಮಾತ್ರ ಅಲ್ಲ, ಇಡೀ ಭಾರತೀಯ ಸಾಹಿತ್ಯ ಲೋಕವೇ ಒಂದು ರೀತಿ ಶೋಕಸಾಗರದಲ್ಲಿ ಮುಳುಗಿರುವಂಥ ದಿವಸ ಅಂತೇಳಿ ನಾನು ಭಾವಿಸ್ಕೊಳ್ತೀನಿ. ಖಂಡಿತ. ಭೈರಪ್ಪನವರು ಕೇವಲ ಕನ್ನಡ ಸಾಹಿತ್ಯದ ಬರಹಗಾರರು ಮಾತ್ರ ಅಲ್ಲ, ಒಬ್ಬ ಭಾರತೀಯ ಪ್ರಮುಖ ಸಾಹಿತಿಯಾಗಿ, ಅದಕ್ಕೂ ಮೀರಿ ಒಬ್ಬ ವಿಶ್ವದ ಸಾಹಿತಿಯಾಗಿ ತಮ್ಮನ್ನು ತಾವು ಗುರುತಿಸಿಕೊಂಡಂಥವ್ರು. ಕಳೆದ 2-3 ದಶಕಗಳಲ್ಲಿ ಭೈರಪ್ಪನವರು ಮಾಡಿದಂತಹ ಅನೇಕ ಕೃತಿಗಳು ಕೇವಲ ಕನ್ನಡ ಸಾಹಿತ್ಯವನ್ನು ದಾಟಿ ಭಾರತೀಯ ಎಲ್ಲ ಭಾಷೆಗಳಲ್ಲಿ ಅವರ ಎಲ್ಲ ಪ್ರಮುಖ ಭಾಷೆಗಳಲ್ಲಿ ಅವರ ಸಾಹಿತ್ಯ ಅನುವಾದಗೊಂಡಿರುವಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಷಯನೇ. ಅದನ್ನು ಮೀರಿ ಭೈರಪ್ಪನವರು ವಿಶ್ವದ ಅನೇಕ ಭಾಷೆಗಳಿಗೂ ಕೂಡ ಅವರ ಪ್ರಮುಖ ಕೃತಿಗಳು ತರ್ಜಮೆ ಆಗಿರುವಂಥದ್ದು, ಅನುವಾದ ಆಗಿರುವಂಥದ್ದು, ಅದು ನಮ್ಮೆಲ್ಲ ಭಾರತೀಯರಿಗೆ ಹೆಮ್ಮೆ ತರುವಂಥ ವಿಷಯ ಅಂತೇಳಿ ನಾನು ಭಾವಿಸ್ಕೊಳ್ತೇನೆ. ಭೈರಪ್ಪನವರ ವಿಶೇಷತೆ ಏನು ಅಂತಂದರೆ, ಭಾರತೀಯ ಸಾಹಿತ್ಯವನ್ನು, ಭಾರತೀಯ ಸಾಹಿತ್ಯದಲ್ಲಿ ಯಾವತ್ತೂ ಕಾಡ್ತಕ್ಕಂತಹ ಒಂದು ನಮ್ಮ ಭಾರತೀಯ ಸಂಸ್ಕೃತಿಯ ಮೌಲ್ಯಗಳನ್ನು, ಸತ್ಯವನ್ನು, ಅದೇ ರೀತಿ ಕಲೆಯನ್ನು, ಅದನ್ನು ತಮ್ಮ ಬರವಣಿಗೆಯ ವಸ್ತುವನ್ನಾಗಿ ಮಾಡಿಕೊಂಡು 2 ರೀತಿಯ ವಾದಗಳನ್ನು ತಮ್ಮ ಕಾದಂಬರಿಯಲ್ಲಿ ಮಂಡಿಸಿರುವಂಥ ಒಂದು ಪ್ರಯತ್ನವನ್ನು ಅವರು ಮಾಡಿದ್ದಾರೆ. ಭೈರಪ್ಪನವರು ಯಾಕೆ ಎಲ್ಲ ಇಷ್ಟು ಓದುಗರನ್ನ, ಇಡೀ ವಿಶ್ವದಲ್ಲಿ ಓದುಗರನ್ನು ಪಡ್ಕೊಂಡಿದ್ದಾರೆ? ಅವ್ರ ಪರ್ವದಲ್ಲಿ ಬರುತ್ತೆ ಒಂದ್ಸಲ, ಅವ್ರು ಯಾವುದೋ ಒಂದು ಸಮಯದಲ್ಲಿ ಒಂದು ಸ್ಥಳ ವೀಕ್ಷಣೆಗೋಸ್ಕರ ಹೋಗಿರ್ತಾರೆ. ಹಿಡಂಬನ ಜಾಗಕ್ಕೋ ಭೀಮನ ಜಾಗದ ಊರಿಗೋ ಯಾವುದೋ ಒಂದು ಹಳ್ಳಿಗೆ ಹೋಗ್ತಾರೆ. ಆ ಹಳ್ಳಿನಲ್ಲಿ ಯಾರ ಪರಿಚಯನೂ ಕೂಡ ಇರಲ್ಲ. ಅಲ್ಲಿ ಯಾರೋ ಒಬ್ರು ತೋರಿಸ್ತಾರೆ, ಸರಿ ಇವ್ರ ಮನೆಗೆ ಹೋಗಿ ಒಂಚೂರು ನೀರು ಕುಡಿಯೋಣ ಅಂತೇಳಿ ಹೋದಾಗ, ಸರಿ ಯಾರು ಏನು ಅಂತ ಕೇಳಿದಾಗ, ನಾನು ಭೈರಪ್ಪ, ಕನ್ನಡದವನು, ಕನ್ನಡದಿಂದ ಬಂದಿದ್ದೀನಿ ಅಂದಾಗ, ಅವ್ರು ತಕ್ಷಣನೇ ನೀವು ವಂಶವೃಕ್ಷ ಬರೆದಂತ ಭೈರಪ್ಪನವರ ಅಂತ. ಹೌದು, ನಂದೇ ಪುಸ್ತಕ ಅಂದ ತಕ್ಷಣ ಅವರು ಹಿಂದಿಗೆ ಅನುವಾದ ಆಗಿರುವಂತ ಪುಸ್ತಕವನ್ನ ತಂದು ತೋರಿಸ್ತಾರೆ. ಎಲ್ಲ ಹಿಮಾಲಯದ ಎಲ್ಲೋ ಒಂದು ಗ್ರಾಮದ ತುದಿಯಲ್ಲಿ, ಅಂದ್ರೆ
ಭೈರಪ್ಪನವರ ಸಾಹಿತ್ಯದ ಪ್ರಪಂಚ, ಓದುಗರ ಪ್ರಪಂಚ ಎಷ್ಟು ವಿಶಾಲವಾಗಿತ್ತು ಅಂತಕ್ಕಂಥದ್ದು ನಮಗೆ ಗೊತ್ತಾಗುತ್ತೆ. ಬಹುಶಃ ಅಂಥದೇ ಒಂದು ಘಟನೆ, ಭೈರಪ್ಪನವರು ಒಂದ್ಸಾರಿ ನ್ಯಾಯಾಲಯಕ್ಕೆ ಹೋಗಿರ್ತಾರೆ. ಅಲ್ಲಿ ನ್ಯಾಯಾಲಯದಲ್ಲಿ ಕಟಕಟೆ ಮೇಲೆ ನಿಂತು ಸಾಕ್ಷಿ ನುಡಿಬೇಕಾಗಿತ್ತು ಒಂದು ಬಿಲ್ಲಿಗೆ ಸಂಬಂಧಪಟ್ಟಂತೆ. ಎಸ್ ಎಲ್ ಭೈರಪ್ಪ ಅಂತ ಕೂಗಿ ಕರೆದಾಗ ಕಟಕಟೆ ಹತ್ರ ಹೋಗಿ ನಿಂತಾಗ ನ್ಯಾಯಾಧೀಶರು ಕೇಳ್ತಾರೆ, ನಿಮಗೆ ಕನ್ನಡ ಓದಕ್ ಬರುತ್ತಾ? ಇಲ್ಲ, ಬರುತ್ತೆ ನನಗೆ. ಅಲ್ಲಿರುವಂಥದ್ದನ್ನು ಓದಿ ಅಂದಾಗ ನಾನು ಸತ್ಯವನ್ನೇ ಹೇಳುತ್ತೇನೆ. ಆ ಸ್ಥಾನಗಳನ್ನು ಓದಿದಾಗ ನೀವು ಏನು, ನಿಮ್ಮ ಹೆಸರೇನು ಅಂತ ಕೇಳ್ತಾರೆ. ಆಗ ಹೇಳ್ತಾರೆ, ನಾನು ಎಸ್ ಎಲ್ ಭೈರಪ್ಪ ಅಂತ. ತಕ್ಷಣಕ್ಕೆ ದಿಗ್ಭ್ರಮೆ ಆಗುತ್ತೆ. ನೀವು ಎಸ್ ಎಲ್ ಭೈರಪ್ಪ, ನಿಮ್ಮ ಗೃಹಭಂಗ, ವಂಶವೃಕ್ಷ, ಪರ್ವ, ಯಾನ ಈ ಎಲ್ಲ ಪುಸ್ತಕಗಳು ಓದುಗ ನಾನು ನಿಮ್ಮೊಬ್ಬ ದೊಡ್ಡ ಓದುಗ ಅಭಿಮಾನಿ ಅಂತೇಳಿ. ಅಂದ್ರೆ ಅಷ್ಟೊಂದು ಓದುಗರನ್ನ ಅವ್ಯಕ್ತವಾಗಿ ಗಳಿಸಿದಂತಹ ಭಾರತೀಯ ಬಹುದೊಡ್ಡ ಲೇಖಕರಲ್ಲಿ ಇವರು ಮೊದಲೇ. ಬಹುಶಃ ಗೃಹಭಂಗ ಮತ್ತು ವಂಶವೃಕ್ಷದ ಕಾದಂಬರಿಗಳು 14 ಭಾಷೆಗಳಿಗೆ ತರ್ಜಮೆಗೊಂಡಂತಹ ಹೆಗ್ಗಳಿಕೆ ಮತ್ತು ಶ್ರೇಷ್ಠತೆಗೆ ಪಾತ್ರರಾದಂಥವ್ರು. ಖಂಡಿತ. ಅಂದ್ರೆ ಅವರ ಬದುಕಿನ ಪಯಣ ಇತ್ತಲ್ಲ, ಅವರನ್ನು ಬಹುದು ದೊಡ್ಡ ಯಾನವನ್ನು ಮಾಡಿಸ್ತು ಅಂತೇಳಿ. ಮಹಾಭಾರತದ ಒಂದು ಪರ್ವ ಏನಿದೆ ಅದಕ್ಕೆ ಒಂದು ಹೊಸ ಆಯಾಮವನ್ನು ಕೊಟ್ರು ಅಂತೇಳಿ ಎಷ್ಟು ಮಾತಾಡಿದ್ರು ಅವ್ರ ಬಗ್ಗೆ ಕಡಿಮೆ. ಹಾಗಾದ್ರೆ ಅವರ ಬದುಕಿನ ಪಯಣದ ಕೆಲವು ತುಣುಕುಗಳನ್ನು ನಮ್ಮೊಂದಿಗೆ ಹಂಚಿಕೊಂಡು. ಅವರು ನಿಮ್ಮೆಲ್ಲರಿಗೂ ಗೊತ್ತಿರೋ ರೀತಿ ಕಳೆದ 2 ದಿನಗಳಿಂದ ಚರ್ಚೆ ಆಗ್ತಾನೆ ಇದೆ. ಭೈರಪ್ಪನವರು ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಸಂತೆಶಿವರ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಅತ್ಯಂತ ಬಡ ಕುಟುಂಬದಲ್ಲಿ ಹುಟ್ಟಿದಂಥವ್ರು. ತಂದೆ ಶಾನುಭೋಗಿ ಕೆಲಸ ಇದ್ರೂ ಕೂಡ ಬೇಜವಾಬ್ದಾರಿ ಇರುವಂಥದ್ದು. ಮನೆಯ ಬಗ್ಗೆ, ಮಕ್ಕಳ ಬಗ್ಗೆ ಯಾವುದೇ ರೀತಿಯ ಯೋಚನೆಯೂ ಇಲ್ಲ. ಪ್ರಾಯಶಃ ಅವರ ಗೃಹಭಂಗ ಕಾದಂಬರಿಯಲ್ಲಿ ಚೆನ್ನಿಗರಾಯ ಅಂತ ಒಂದು ಪಾತ್ರ ಬರುತ್ತೆ. ಅದನ್ನ ಅದೇ ರೀತಿಯಾಗಿ ಚಿತ್ರಣ ಅವರು ಮಾಡಿದ್ದಾರೆ. ಜವಾಬ್ದಾರಿ ಇಲ್ಲದೆ ಇರುವಂತ ತಂದೆಯ ಇದಾಗಿ ಅವರು ತಮ್ಮ ಬದುಕನ್ನು ಅರಿಸ್ಕೊಂಡು ಹೋಗ್ತಾರೆ. ತಾಯಿ ತೀರಿ ಹೋಗ್ಬಿಡ್ತಾರೆ. ಅವ್ರು ಚನ್ನರಾಯಪಟ್ಟಣದಲ್ಲಿ ನುಗ್ಗೇಹಳ್ಳಿನಲ್ಲಿ ಅವರ ಪ್ರಾಥಮಿಕ ವಿದ್ಯಾಭ್ಯಾಸ ಮಾಡ್ತಾರೆ. ಅದಾದ ನಂತರ ಅವರು ಚನ್ನರಾಯಪಟ್ಟಣದಲ್ಲಿ ಸ್ವಲ್ಪ ವರ್ಷ ವಿದ್ಯಾಭ್ಯಾಸವನ್ನು, ಹೈಸ್ಕೂಲ್ ವಿದ್ಯಾಭ್ಯಾಸವನ್ನು ಮಾಡ್ತಾರೆ. ಆ ಸಮಯದಲ್ಲಿ ಅವರಿಗೆ ಅವರ ಬದುಕಿನ ಬಹಳ ದೊಡ್ಡ ಘಟನೆ 2 ನಡೆಯುತ್ತೆ. ಒಂದು, ಅಣ್ಣನನ್ನ ಕಳ್ಕೊತಾರೆ ಪ್ಲೇಗ್ ರೋಗದಿಂದ. ಇವರು ಅಲ್ಲೆಲ್ಲೋ ಗೇಟ್ ಕೀಪರ್ ಆಗಿ, ಅಂದ್ರೆ ಒಂದು ಟೆಂಟಿನ, ಒಂದು ಸಿನಿಮಾ ಟೆಂಟ್ ಅಂತ ಇರ್ತಾ ಇತ್ತು ಹಿಂದಿನ ಕಾಲದಲ್ಲಿ. ನಾವೆಲ್ಲ ಚಿಕ್ಕ ಹುಡುಗರಾಗಿದ್ದಾಗ ಅದೆಲ್ಲ ಹೋಗಿದೀವಿ. ಖಂಡಿತ. ಆ ಸಿನಿಮಾ ಟೆಂಟ್ ಅಂತ ಚನ್ನರಾಯಪಟ್ಟಣದಲ್ಲಿ ಇತ್ತು. ಆ ಟೆಂಟ್ ನ ಗೇಟ್ ಕೀಪರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ರಾತ್ರಿ ಹೊತ್ತು ಓದ್ತಾ ಇರ್ತಾರೆ. ಗೇಟ್ ಕೀಪರ್ ಆಗಿದ್ದ ಸಮಯದಲ್ಲಿ ಅವ್ರಿಗೆ ಯಾರೋ ಬಂದು ಹೇಳ್ತಾರೆ, ಈ ತರ ನಿಮ್ಮ ತಮ್ಮ ತೀರೋದ್ರು ಅಂತೇಳಿ. ಹೋಗಿ ಅಲ್ಲಿ ತಮ್ಮನ ಅಂತ್ಯಕ್ರಿಯೆಯನ್ನ ಮುಗಿಸಿ ಮತ್ತೆ ವಾಪಸ್ ಬರ್ತಾರೆ ಚನ್ನರಾಯಪಟ್ಟಣಕ್ಕೆ. ಮತ್ತೆ ಸುದ್ದಿ ಬರುತ್ತೆ, ಇನ್ನೊಬ್ಬ ತಮ್ಮನು ಕೂಡ, ಅಣ್ಣ ಕೂಡ ಹೊರಟೋದ್ರು ಪ್ಲೇಗ್ನಲ್ಲಿ ಅಂತ. ಮತ್ತೆ ತನ್ನ ಹೆಗಲ ಮೇಲೆ ಹಾಕೊಂಡು, ಆಗ ಪ್ಲೇಗ್ ಅಂದ್ರೆ ಯಾರು ಬರ್ತಾನೂ ಇರಲ್ಲ, ಇವ್ರ ಹತ್ರ ದುಡ್ಡು ಇರಲ್ಲ. ಆ ಪೌರೋಹಿತ್ಯ ಜನ ನಿಮ್ಗೆ ಅಷ್ಟು ದುಡ್ಡು ಇಷ್ಟು ದುಡ್ಡು ಅಂತೆಲ್ಲ ಕೇಳ್ತಾರೆ. ಇವ್ರಿಗೆ ಬಹಳ ಜಿಗುಪ್ಸೆ ಬರುತ್ತೆ. ಸಾವಿನ ಅಂಚಿನಲ್ಲಿ ಮರಣಗಳ ಮರಣವನ್ನು ಹತ್ತಿರದಿಂದ ನೋಡಿರುವಂತವ್ರಿಗೆ ಈ ಲೌಕಿಕವಾದಂತ ಇವರ ಆಸೆಗಳನ್ನ ನೋಡಿ ಬಹಳ ಜಿಗುಪ್ಸೆ ಆಗುತ್ತೆ. ತನ್ನ ಹೆಗಲ ಮೇಲೆ ಹಾಕೊಂಡು ಹೋಗಿ ಆ ಇನ್ನೊಂದು ಚಿತೆ ಇನ್ನೂ ಸುಡ್ತಾ ಇರುತ್ತೆ, ಪಕ್ಕದಲ್ಲೇ ತನ್ನ ಅಣ್ಣನ ಚಿತೆಯನ್ನು ಕೂಡ ಸುಡ್ತಾರೆ. ಆಗ ಭೈರಪ್ಪನವರಿಗೆ ಬಹಳ ಕಾಡಕ್ಕೆ ಬಂದಿರುವಂಥದ್ದು ಸಾವು ಅಂತ. ಇದು ಭಾರತೀಯ ತತ್ವಶಾಸ್ತ್ರದ ಬಹಳ ದೊಡ್ಡ ವಿಷಯ ಇದು. ಸಾವು ಅಂದ್ರೆ ಏನು? ಸಾವಿನ ಯಾತಕ್ಕೆ ಸಾವು ಬರುತ್ತೆ? ಮನುಷ್ಯನನ್ನು ಕಾಡ್ತಕ್ಕಂಥ ಈ ಯಾತನೆಯ ಭಾಗ ಯಾವುದು? ಈ ಯಾತನೆ ಯಾಕಾದ್ರೂ ಹುಟ್ಟುತ್ತೆ? ಈ ರೀತಿಯ ಒಂದು ಜಿಜ್ಞಾಸೆ ಭೈರಪ್ಪನವರಿಗೆ ಮೂಡುತ್ತೆ. ಅದು ಅವರನ್ನ ಒಂದು ಬರಹದ ಒಂದು ಮೆಟ್ಟಿಲಾಗಿ, ಈ ಅಂಶಗಳೆಲ್ಲವೂ ಕೂಡ ಅವರು ಬದುಕಿನಲ್ಲಿ ಅಷ್ಟೊತ್ತಿಗೆ ತಾಯಿನೂ ಕೂಡ ತೀರೋಗಿರ್ತಾರೆ. ಒಂದು ರೀತಿ ಅನಾಥ ಪ್ರಜ್ಞೆ ಇರುತ್ತೆ. ಬದುಕಿನ ಒಂದೊಂದು ಕ್ಷಣಕ್ಕೂ ಕೂಡ ಅವರು ಪರದಾಡುವಂತ ಒಂದು ತನ್ನ ಅಸ್ತಿತ್ವವನ್ನ ಅವರು ಸಮಾಜದಲ್ಲಿ ಸಾಧಿಸ್ಕೊಳ್ಳೋಕ್ಕೋಸ್ಕರ, ಓದಿಗೋಸ್ಕರ ಹೊರಗುವಂಥದ್ದು ಒಂದು. ಎರಡನೇದು, ಅವರು ಸಮಾಜದಲ್ಲಿ ತಾನೊಬ್ಬ ದೊಡ್ಡ ತನ್ನ ತಾಯಿ ಕಂಡಿರ್ತಾಳೆ, ತಹಶೀಲ್ದಾರ್ ಆಗ್ಬೇಕು, ಇನ್ನೇನೋ ಆಗ್ಬೇಕು ಅಂತ ಹೇಳಿ ಒಂದು ಬಹಳ ದೊಡ್ಡ ಆಸೆ ಕಂಡಿರ್ತಾರೆ. ಆ ಆಸೆಯನ್ನು ಕೂಡ ನಾನು ಈಡೇರಿಸಬೇಕು ಅಂತಕ್ಕಂಥ ಒಂದು ಆಕಾಂಕ್ಷೆ. ಇವೆರಡನ್ನೂ ಸಾಧಿಸಲಿಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ, ಒಬ್ಬ ಗೆಳೆಯನ ಸಹಾಯದಿಂದ ಅವರು ಮೈಸೂರಿಗೆ ಬರ್ತಾರೆ. ಮೈಸೂರಿನಲ್ಲಿ ಬಹಳ ದೊಡ್ಡ ಒಂದು ಪರಂಪರೆ ಇತ್ತು. ಈಗಲೂ ಕೂಡ ಪರಂಪರೆ ಅಲ್ಲೆಲ್ಲ ಕಾಣ್ತಾ ಇದೆ, ಈಗಲೂ ಕಾಣ್ತೀವಿ ನಾವು. ಅಲ್ಲೊಂದು ಅನಾಥಾಲಯ ಅಂತ ಇತ್ತು. ಯಾರಿಗೆ ತುಂಬಾ ಚೆನ್ನಾಗಿ ಓದುವಂತ ಮೇಧಾವಿ ವಿದ್ಯಾರ್ಥಿಗಳಿರ್ತಾರೆ, ಈ ತರದವ್ರಿಗೆ, ಮತ್ತೆ ಬಹಳ ಓದ್ಲಿಕ್ಕೆ ಸಹಾಯ, ಅಂದ್ರೆ ಓದ್ಲಿಕ್ಕೆ ಏನೂ ಆರ್ಥಿಕವಾದಂತಹ ಸಹಾಯ ಇಲ್ಲದೆ ಇರುವಂತವ್ರಿಗೆ
ಬಡ ಮಕ್ಕಳಿಗೆ ಅಲ್ಲಿ ಓದಿಸುವಂತ ಅಂದ್ರೆ ಉಚಿತವಾಗಿ ಊಟದ ವ್ಯವಸ್ಥೆ, ಉಳ್ಕೊಳ್ಳೋಕೆ ವ್ಯವಸ್ಥೆ ಕೂಡ ಅಲ್ಲಿರುವಂತ ಒಂದು ಜಾಗ ಸಿಕ್ಕುತ್ತೆ ಅವ್ರಿಗೆ, ಅನಾಥಾಲಯ. ಇವರು ಅಲ್ಲಿ ಅನಾಥಾಲಯದ ಇದರಲ್ಲಿ ಅಲ್ಲಿ ಇರೋಕೆ ಇಷ್ಟ ಆಗಿಲ್ಲ, ಅಂದ್ರೆ ಊಟಕ್ಕೋಸ್ಕರ ಅಲ್ಲಿ ಹೋಗ್ತಾ ಇರ್ತಾರೆ. ಒಂದು ಸಣ್ಣ ರೂಮ್, ತನ್ನ ಗೆಳೆಯನ ರೂಮ್ನಲ್ಲಿ ಅವರು ಇದ್ದು ಅಧ್ಯಯನವನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಭೈರಪ್ಪನವ್ರಿಗೆ ತಾಯಿಯ ಪ್ರಭಾವ ಸಾಕಷ್ಟಿದೆ. ಅವರ ಕುಮಾರವ್ಯಾಸ ಭಾರತವನ್ನ ಚಿಕ್ಕ ವಯಸ್ಸಿನಲ್ಲಿ ಕೂಡ ಅವ್ರು ಹೇಳ್ತಾ ಇರ್ತಾರೆ. ಕುಮಾರವ್ಯಾಸನ ಭಾರತದ ಅನೇಕ ಪದ್ಯಗಳನ್ನ ಅವ್ರಿಗೆ ತಾಯಿ ಅಂದ್ರೆ ಅದನ್ನ ಬಾಯಿಪಾಠ ಮಾಡಿಸಿರ್ತಾರೆ. ಇದೆಲ್ಲದರ ಪರಿಣಾಮ ಸಾಹಿತ್ಯದ ಬಗ್ಗೆ ಬಹಳ ಮುಂಚೆಯಿಂದ ಚಿಕ್ಕ ವಯಸ್ಸಿನಿಂದನೂ ಭೈರಪ್ಪನವ್ರಿಗೆ ಆಕರ್ಷಣೆ ಆಗುತ್ತೆ. ಮೈಸೂರಿಗೆ ಬಂದ ನಂತರ ಅವರು ಮಹಾರಾಜ ಕಾಲೇಜಿನಲ್ಲಿ ಸೇರ್ತಾರೆ. ಮಹಾರಾಜ ಕಾಲೇಜಿನ ವಾತಾವರಣ ಅಂತೂ ಆಗ ಬಹಳ ದೊಡ್ಡ ದೊಡ್ಡ ಮೇಧಾವಿಗಳಿದ್ರು. ವೆಂಕಣ್ಣಯ್ಯನವರಿದ್ರು, ತಾಸು ಶಾಮರಾಯರಿದ್ರು. ಮತ್ತೆ ಸಾಹಿತ್ಯದ ವಲಯ ನಾವು ಇವತ್ತೇನು ನಾವು ದೊಡ್ಡ ದೊಡ್ಡ ಸಾಹಿತ್ಯಗಳು ಏನು ಸೃಷ್ಟಿಯಾಗಿ ನಮ್ಮ ದೊಡ್ಡ ಕನ್ನಡ ಸಾರ್ವತ್ರಿಕ ಲೋಕಕ್ಕೆ ಏನು ದೊಡ್ಡ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅಂತ ದೊಡ್ಡ ದೊಡ್ಡ ಸಾಹಿತಿಗಳ ಕೇಂದ್ರ ಮಹಾರಾಜ ಕಾಲೇಜ್ ಆಗಿತ್ತು. ಹಾಗಾಗಿ ಕುವೆಂಪು ಅವರು ಕೂಡ ಆ ಜಾಗದಿಂದಲೇ ಆಚೆಗೆ ಬಂದಿರುವಂತವ್ರು. ಸೊ ಆ ಸಮಯದಲ್ಲಿ ಆ ದೊಡ್ಡ ಕಾಲೇಜಿಗೆ ಸೇರ್ಕೊಳ್ತಾರೆ. ಇವರು ಓದಿನ ಹಸಿವು ಎಷ್ಟೊಂದು ಇತ್ತು ಅಂತಂದ್ರೆ ದಿವಸಕ್ಕೆ 2-3 ಕಾದಂಬರಿಗಳನ್ನ ಓದುವಂತಹ ಒಂದು ಹವ್ಯಾಸ ಅವರಿಗೆ ಬೆಳೆಯುತ್ತೆ. ಒಂದು ಅದರ ಜೊತೆಗೆ ಆಗಿನ ಸಮಾಜದಲ್ಲಿದ್ದಂತ ಕೆಲವು ನೀತಿ ನಿಯಮಗಳಿಂದ ಅನಾಥಾಲಯದಲ್ಲೂ ಕೂಡ ಅವರು ಊಟ ಬಿಟ್ಬಿಡ್ತಾರೆ. ಯಾವುದೋ ಒಂದು ಅಂಗಡಿಯಲ್ಲಿ ಲೆಕ್ಕ ಬರೆಯುವಂಥದ್ದು, ಬೆಳಗ್ಗೆ ತನ್ನ ಕಾಲೇಜ್ ಮುಗಿಸ್ಕೊಂಡು ಲೆಕ್ಕ ಬರೆದು ಮತ್ತೆ ರಾತ್ರಿ ಬಂದು ಓದುವಂಥದ್ದು. ಈ ರೀತಿ ತಮ್ಮ ಓದಿನ ಹಸುವನ್ನ ಭೈರಪ್ಪನವರು ಅದು ಹಿಂಗಿಸ್ಕೊಳ್ತಾ ಇರ್ತಾರೆ. ಇಲ್ಲ, ಅವರ ಏನು ಆತ್ಮಚರಿತ್ರೆ ಇದೆಯಲ್ಲ ಅದನ್ನು ಗಮನಿಸಿದಾಗ ಅನ್ಸುತ್ತೆ, ಒಬ್ಬ ಶ್ರೇಷ್ಠ ವ್ಯಕ್ತಿಗೆ ಉಳಿಪೆಟ್ಟುಗಳು ಯಾವ ರೀತಿ ಬಿದ್ದು ಮೂರ್ತಿಯಾದ ಅನ್ನುವಂಥದ್ದನ್ನು ತೋರಿಸೋದಿಕ್ಕೆ ಪ್ರತಿಯೊಂದು ತುತ್ತು ಅವರಿಗೆ ಒಂದು ಪಾಠವನ್ನು ಕಲಿಸ್ತು. ಅನೇಕ ಸಾರಿ ನಾಟಕದ ಕಂಪನಿಯಲ್ಲಿ ಕೆಲಸ ಮಾಡ್ತಾರೆ, ಅಂಗಡಿಗಳಲ್ಲಿ ಹೋಗಿ ಕೆಲಸ ಮಾಡ್ತಾರೆ, ಗೇಟ್ ಕೀಪರ್ ಆಗ್ತಾರೆ, ವಾರ ಅನ್ನೋದು ಊಟ ಮಾಡ್ತಾರೆ, ಯಾರ್ದೋ ದುಡ್ಡನ್ನು ಇಸ್ಕೊಂಡು ಒಂದಷ್ಟು ದೇಣಿಗೆ ದುಡ್ಡಲ್ಲಿ ಊಟ ಮಾಡುವಂತ ಇವೆಲ್ಲ ಬಾಲ್ಯದಲ್ಲಿ ಅವರಿಗೆ ಕಟ್ಟಿಕೊಟ್ಟಂತಹ ಈ ಸಾಮಾಜಿಕ ಕಟ್ಟಳೆಗಳು ಮತ್ತು ಬಡತನ, ಹಸಿವು ಮತ್ತು ಬಡತನ ಯಾವ ವಿಶ್ವವಿದ್ಯಾಲಯವು ಕಲಿಸಲಾರದಂತ ಒಂದು ಪಾಠವನ್ನು ಕಲಿಸ್ತು. ಹಾಗಾಗಿ ಅವರು ಪ್ರಾರಂಭಿಕವಾಗಿ ಪ್ರೌಢಶಾಲೆ ಹಂತದಲ್ಲೇ ಬರವಣಿಗೆ ಕೈ ಹಾಕಿದ್ರು. ಆ ಕಾರಣಕ್ಕೆ ಅವರ ಪ್ರಬುದ್ಧತೆಯನ್ನು ಗಳಿಸೋದಿಕ್ಕೆ ಸಾಧ್ಯ ಆಯ್ತು ಅಂತ ಆಯ್ತು. ಆಗ ಬರಿತಾ ಅವರು ಅಲ್ಲಿ ಅವರೇ ಹೇಳಿಕೊಡುವ ಹಾಗೆ ಅವರ ಬದುಕಿನ ಬಹುದೊಡ್ಡ ಪರ್ವ ತಿರುಗಿದ್ದು ಯಾವಾಗ ಅಂತ ಹೇಳಿದ್ರೆ ನಾಯಿ ನೆರಳು ಕೃತಿಯ ಬಿಡುಗಡೆ ಸಂದರ್ಭ. ಆ ಕೃತಿ ನೀವು ಗಮನಿಸಿದ್ದೀರಿ. ದ.ರಾ. ಬೇಂದ್ರೆ ಅವರಂತವರು ಕುರ್ತಕೋಟಿ ಅಂತ ಮಹಾನ್ ದಿಗ್ಗಜರಿರುವ ವೇದಿಕೆಯಲ್ಲಿ ಒಬ್ಬ ಲೇಖಕನಿಗೆ ಪ್ರೋತ್ಸಾಹಿಸಬೇಕಾದ ಸಂದರ್ಭದಲ್ಲಿ ಕೀಳು ಮಟ್ಟದಿಂದ ಅವಮಾನಿಸುವಂತ ಪ್ರಸಂಗ ನಡೀತಲ್ಲ, ಅವ್ರನ್ನ ಮತ್ತಷ್ಟು ಗಟ್ಟಿ ಆಯ್ತು ಅನ್ನಿಸ್ತು. ಅವರ ಬರವಣಿಗೆಗಳ ಕುರಿತ ನಿಮ್ಮ ಅಭಿಪ್ರಾಯ? ನಾನು ಆಗ್ಲೇ ಪ್ರಾರಂಭದಲ್ಲಿ ಹೇಳಿದಾಗೆ ಭೈರಪ್ಪನವರು ಅಂತಂದ್ರೆ ಅವರೊಬ್ರು ಸಂಸ್ಕೃತಿ ಚಿಂತಕರು. ಬರೀ ಕೇವಲ ಯಾವುದೋ ಒಂದು ಸಿದ್ಧಾಂತಕ್ಕೆ ಅಂಟಿಕೊಂಡು ಆ ಸಿದ್ಧಾಂತದ ಅಂಶಗಳನ್ನ ತಮ್ಮ ಕಾದಂಬರಿಗಳಲ್ಲಿ ಬರಹಗಳಲ್ಲಿ ಮೂಡಿಸುವಂತ ಲೇಖಕ ಅಲ್ಲ. ಅದಕ್ಕೆ ಬದಲಾಗಿ ಒಬ್ಬ ದೊಡ್ಡ ಮನಃಶಾಸ್ತ್ರಜ್ಞನ ನಾವು ಭೈರಪ್ಪನವರ ಕಾದಂಬರಿಗಳಲ್ಲಿ ನೋಡ್ತೀವಿ. ಇಡೀ ಪರ್ವ ಇದೆಯಲ್ಲ, ಅದು ಮಾನವ ಶಾಸ್ತ್ರ ಅಂತ ನಾವೇನ್ ಕರಿತೀವಿ. ಮನುಷ್ಯನ ಪ್ರಾರಂಭ ಹೇಗಾಯ್ತು, ಮನುಷ್ಯನ ಹುಟ್ಟಾಯಿತು, ಬೆಳವಣಿಗೆ ಏನಾಯ್ತು, ಈ ಎಲ್ಲ ಅಂಶಗಳನ್ನ ನಾವು ಆ ಪರ್ವದ ಕೃತಿಯಲ್ಲಿ ನಾವು ಕಾಣ್ತೇವೆ. ಆಗ ಒಬ್ಬೊಬ್ರು ಒಳ್ಳೆ ಮಾನವಶಾಸ್ತ್ರಜ್ಞ, ಒಬ್ಬ ಇತಿಹಾಸ ಶಾಸ್ತ್ರಜ್ಞ. ಅದಕ್ಕೆ ಬದಲಾಗಿ ಅವರು ತಮ್ಮ ಕೃತಿಯಲ್ಲಿ ನಾನೇಕೆ ಬರೆಯುತ್ತೇನೆ ಅಂತಕ್ಕಂಥ ಒಂದು ಕೃತಿಯಲ್ಲಿ ಅವರು ಹೇಳಿಕೊಂಡಿದ್ದಾರೆ. ನನ್ನ ಬರವಣಿಗೆ ಉದ್ದೇಶ ಏನು ಅಂತಂದ್ರೆ ಸತ್ಯದ ಪರಿಶೋಧನೆ. ನಿಜವಾದ ಸತ್ಯ ಯಾವುದು, ಜೀವನದ ಗುರಿ ಯಾವುದು, ಸತ್ಯ ಅಂದ್ರೆ ಏನು, ಆ ಸತ್ಯದ ನಿಜವಾದ ಹುಡುಕಾಟ ನಾವು ಮಾಡ್ತಾ ಇದೀವ, ಬದುಕಿನ ಸಾರ್ಥಕತೆ ಯಾವುದು, ಈ ಮೌಲ್ಯಗಳ ಇದಕ್ಕೆ ಅವರು ಹೋಗುವಂಥದ್ದು. ನಾನಾಗಲೇ ಪ್ರಾರಂಭದಲ್ಲೇ ನಿಮ್ಮ 2 ನುಡಿಗಳಲ್ಲಿ ಹೇಳಿದಾಗೆ ಅವರ 2 ಕಾದಂಬರಿಗಳಲ್ಲಿ ಒಂದು ರೀತಿ 2 ಅಂಶಗಳನ್ನು ಅವರು ಮೇಳೈಸುವಂತ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಅವರು ವಂಶವೃಕ್ಷದಲ್ಲಿ ಅದು ಸಾಂಖ್ಯದೊಂದು ತತ್ವ ಇದೆ, ಪ್ರಕೃತಿ ಮತ್ತೆ ಪುರುಷ ತತ್ವ ಅಂತ ಹೇಳಿ ತತ್ವಶಾಸ್ತ್ರ, ಭಾರತೀಯ ತತ್ವಶಾಸ್ತ್ರದಲ್ಲಿ ಅದು ಬರುತ್ತೆ. ಅದು ಆ ಸಾಂಖ್ಯ ಮತ್ತೆ ಇದು ಪ್ರಕೃತಿ ಮತ್ತೆ ಪುರುಷ ತತ್ವ ಅದು ಒಂದೊಂದೊಂದನ್ನ ಸೇರಿದಲ್ಲಿ ಅದು ಬಿಡಲ್ಲ. ಹಾಗೆ ಲೌಕಿಕ ಆಕರ್ಷಣೆಗಳು, ಅದರಲ್ಲಿ ಕಾತ್ಯಾಯಿನಿ ಅಂತಕ್ಕಂಥ ಒಂದು ಬಹಳ ದೊಡ್ಡ ಪಾತ್ರ ಬರುತ್ತೆ. ಕಾತ್ಯಾಯಿನಿ ಬಹಳ ವಿಧವೆ, ಅವಳು ತನ್ನ ಗಂಡನನ್ನ ಬಹಳ ಬೇಗ ಕಳ್ಕೊಳ್ತಾಳೆ. ಅವರು ವಿದ್ಯಾಭ್ಯಾಸಕ್ಕೋಸ್ಕರ ಸುಬ್ರಹ್ಮಣ್ಯನಲ್ಲಿ ಏನ್ ಕೂತ್ಕೊಳ್ತೀಯ ಬಾ ಅಂತ ವಿದ್ಯಾಭ್ಯಾಸಕ್ಕೆ ಸೇರಿಸ್ತಾರೆ. ಮಹಾರಾಜ ಕಾಲೇಜಿನಲ್ಲಿ ಅದೆಲ್ಲ ಸುತ್ತಮುತ್ತ ಅವರು ಅದೇ ಇದನ್ನ ಬರ್ದಿದ್ದಾರೆ. ಅದರಲ್ಲಿ ಆ ಮಹಾರಾಜ ಕಾಲೇಜಿಗೆ ಅವಳು ಬರ್ತಾಳೆ.
ಅಲ್ಲಿ ಒಬ್ಬ ಇಂಗ್ಲಿಷ್ ಮಾಸ್ತರ ಪರಿಚಯ ಆಗುತ್ತೆ, ಇವರಿಗೆ ಮನೆತನದಲ್ಲಿ ತುಂಬಾ ಪರಿಚಯ ಇದ್ದಂತ ಒಬ್ಬರ ಪರಿಚಯ ಆಗುತ್ತೆ. ಪರಿಚಯ ಅದು ಪ್ರೇಮವಾಗಿ ಪರಿಣಮಿಸುತ್ತೆ. ಅವಳು ಒಂದು ಮಗು ಈಗಾಗಲೇ ಇರುತ್ತೆ ಅವಳಿಗೆ. ಆ ಮಗುನ್ ಕರ್ಕೊಂಡ್ಬರ್ಬೇಕು ಅಂತ ಇವಳು ಮದುವೆ ಆಗ್ತಾರೆ, ಇವರಿಬ್ರು ಸೇರಿ ಮದುವೆ ಆಗ್ತಾರೆ. ಅಲ್ಲಿ ತನ್ನ ಗಂಡನ ಮಾವ ಮತ್ತೆ ಅತ್ತೆ ಇರ್ತಾರೆ. ಅವ್ರಿಗೊಂದು ಇರುವಂತದ್ದು ಮೊಮ್ಮಗು ಮಾತ್ರ. ಆ ಮಗುನು ಕರ್ಕೊಂಡ್ಬರ್ಬೇಕು ಅಂತ ಇವಳು ಹೋಗ್ತಾಳೆ. ಅವ್ರ ತಾತ ಹೇಳ್ತಾರೆ, ಅವ್ರ ಮಾವ ಹೇಳ್ತಾರೆ, ನೋಡಮ್ಮ ನಿನಗೆ ಇನ್ನೊಂದು ಮಗು ಆಗ್ಬೋದು, ಆದ್ರೆ ಈ ಮಗು ನಮ್ಗಿದು ಇರುವಂತದ್ದು ಒಂದೇ. ಮಕ್ಕಳು ಇದೆಯಲ್ಲ ಅದು ತಂದೆ ಆಸ್ತಿನೂ ಅಲ್ಲ, ತಾಯಿ ಆಸ್ತಿನೂ ಅಲ್ಲ, ಅದು ವಂಶದ ಆಸ್ತಿ. ಇದು ವಂಶ, ನಮ್ಮ ವಂಶದ ಒಬ್ಬ ಕುಲದೀಪಕ ಏನು. ಹೀಗಾಗಿ ವಂಶಕ್ಕೋಸ್ಕರ ನಾನು ಕೇಳ್ತಾ ಇದ್ದೀನಿ, ಇದು ನಮ್ಮ ವಂಶ. ನಿನ್ಗಾದ್ರೆ ಇನ್ನೊಂದು ಮಗು ಆಗ್ಬೋದು, ಇನ್ನೊಂದು ಮದುವೆ ಆಗಿದ್ಯಾ, ಏನ್ ಮಾಡು, ಯೋಚನೆ ಮಾಡು. ಇಲ್ಲ ನನ್ಗೆ ನಮ್ಮ ತಾಯ್ತನ ಹೆಣ್ತನ ಅಂತೆಲ್ಲ ಇವಳು ಗೋಗರದಾಗ ಅವ್ರಿಗೆ ಹೇಳ್ತಾರೆ, ನೋಡಮ್ಮ ನಾನು ಹೇಳ್ತಾ ಇದ್ದಿದ್ದು ವಂಶಕ್ಕೋಸ್ಕರ ನಾನು ನೀನು ಕೇಳ್ತಾ ಇದ್ದೀನಿ, ನನಗೆ ವಂಶಕ್ಕೋಸ್ಕರ ನಾನು ಕೇಳ್ತೀನಿ. ನೀನು ತಾಯ್ತನೇ ದೊಡ್ಡದು ಅಂತ ಹೇಳಿದ್ರೆ ನೀನು ಕರ್ಕೊಂಡು ಹೋಗ್ಬೋದು, ಇಲ್ಲಿ ಮಲಗಿಸಿರ್ತೀನಿ, ನಿನ್ನ ಮಗು ಕರ್ಕೊಂಡು ಹೋಗು ಅಂತೇಳಿ ಯೋಚನೆ ಮಾಡಿ ಕರ್ಕೊಂಡು ಹೋಗು ಅಂತ ಹೇಳಿದ್ರು. ಅವಳು ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಾರೆ, ಅವ್ರು ಹೇಳಿದ್ದು ನಿಜ ಅಂತ ಅನ್ಸುತ್ತೆ, ನನ್ಗೆ ಇನ್ನೊಂದು ಮಗು ಆದ್ರೂ ಆಗ್ಬೋದು, ಆದ್ರೆ ಈ ತಂದೆ ತಾಯಿಗಳಿಗೆ ಮಾವ ಅತ್ತೆ ಇವರಿಗೆ ನೋಡ್ಕೊಳ್ಳುವಂಥವ್ರು ಯಾರು ಇಲ್ದಾಗ ಹೋಗ್ತಾರೆ ಅಂತೇಳಿ ಮಲಗಿರುವಂತ ಮಗುವನ್ನು ಹಾಗೆ ಬಿಟ್ಟು ವಾಪಸ್ ಬರ್ತಾಳೆ. ಅದಾದ ನಂತರ ಇವ್ರಿಗೆ ಒಂದ್ 2-3 ಸರಿ ಗರ್ಭಿಣಿ ಆದ್ರೂ ಕೂಡ ಮಗು ಆಗಲ್ಲ, ಗರ್ಭಪಾತ ಆಗತ್ತೆ. ಅವಳಿಗೊಂಥರ ಮದುವೆ ಆದ ಎಷ್ಟೋ ದಿನಗಳ ನಂತರ ನಾನು ಎಲ್ಲೋ ಮೋಸ ಮಾಡ್ಬಿಟ್ಟೆ ಅಂತ ದೊಡ್ಡ ಅತ್ತೆ ಮಾವ ಅವ್ರಿಗೆಲ್ಲ ಮೋಸ ಮಾಡಿದೆ ಅಂತ ಒಂದು ಪಾಪ ಪ್ರಜ್ಞೆ ಕಾಡಕ್ ಪ್ರಾರಂಭ ಮಾಡುತ್ತೆ. ಅದ್ರ ಪರಿಣಾಮ ಗರ್ಭಪಾತಗಳಾಗತ್ತೆ. ಅಲ್ಲಿ ಒಂದು ದೊಡ್ಡ ಸಂಘರ್ಷಣವನ್ನು ಮಾಡಿದ್ದಾರೆ. ಒಂದು ಧರ್ಮಕ್ಕೋಸ್ಕರ ಅವಳು ಚಾಮುಂಡಿ ಬೆಟ್ಟ ಹತ್ತುತ್ತಾಳೆ, ಅರ್ಧ ದೂರ ಹತ್ತಾಳೆ, ತಕ್ಷಣನೇ ವಾಪಸ್ ಇಳಿತಾಳೆ. ಅಂದ್ರೆ ಭೈರಪ್ಪನವರು ಸಾಂಕೇತಿಕವಾಗಿ ಉಪಯೋಗಿಸಿದ್ದಾರೆ. ಅದು ಧರ್ಮದ ನೆಲೆಯಲ್ಲಿ ಅವಳು ಹೋಗೋ ಪ್ರಯತ್ನ ಮಾಡ್ತಾಳೆ. ನಾನು ಮದುವೆನೇ ಆಗಲ್ಲ, ಇವನ್ನ ಯಾರೋ ಪ್ರೀತಿ ಮಾಡಿರೋರ್ನ ಮದುವೆನೇ ಆಗಲ್ಲ, ಮದುವೆ ಬಿಟ್ಬಿಟ್ಟು ನಾನು ಹೋಗ್ಬೇಕು ಅಂತೇಳಿ ಬೆಟ್ಟ ಹತ್ತ ಪ್ರಯತ್ನ ಮಾಡ್ತಾಳೆ. ಅದು ಅರ್ಧ ದೂರಕ್ಕೆ ಹೋದವಳಿಗೆ ಆಗಲ್ಲ, ಲೌಕಿಕ ಆಕರ್ಷಣೆ ಮತ್ತೆ ಸೆಳೆಯುತ್ತೆ, ಅವಳು ವಾಪಸ್ ಬರ್ತಾರೆ. ಹೀಗೆ ಅನೇಕ ಸಾಂಕೇತಿಕವಾದಂತಹ ಅಂಶಗಳನ್ನ ಅವರ ಕಾದಂಬರಿಗಳಲ್ಲಿ ಬಳಸಿರುವಂಥದ್ದನ್ನ ನಾವು ಕಾಣ್ತೇವೆ. ಅವರ ಕೃತಿ ಕೇವಲ ಬದುಕಿನ ಮನರಂಜನೆಗೋಸ್ಕರ ಅಲ್ಲ. ನಾವು ಯಾವುದೋ ಒಂದು ಕೃತಿ ಓದ್ತೀವಪ್ಪ, ಒಂದು ಅರ್ಧ ಗಂಟೆ ಟೈಮ್ ಪಾಸ್ ಕಾದಂಬರಿಗಳಲ್ಲ. ನೀವು ಒಂದ್ಸಲಿ ಅವರ ಪುಸ್ತಕಗಳನ್ನ ಓದ್ತು ಅಂತಂದ್ರೆ ನಿಮ್ಗೆ ಒಂದು 15 ದಿವಸ 20 ದಿವಸ ನಿಮ್ಮ ಆ ಪುಸ್ತಕಗಳು ಕಾಡುತ್ತೆ. ಆ ಪಾತ್ರಗಳು ನಿಮ್ಮನ್ನು ಮುಂದೆ ಕಣ್ಮುಂದೆ ನಿಂತ್ಕೊಳ್ಳುತ್ತೆ. ಆ ಪಾತ್ರಗಳಲ್ಲಿ ಯಾವುದೋ ಒಂದಿಷ್ಟು ಅಂಶಗಳು ನಿಮ್ಮ ಜೀವನದಲ್ಲಿ ಕೂಡ ಆಗಿರುತ್ತೆ. ಆ ರೀತಿಯಾದಂತ ಒಂದು ದಟ್ಟವಾದ ಜೀವನದ ಅನುಭವದ ಒಂದು ಚಿತ್ರಣ ಅವರ ಕಾದಂಬರಿಗಳ ಪ್ರಮುಖವಾದಂತ ಅಂಶ ಅಂತ ಹೇಳಿ ನಾನು ಭಾವಿಸ್ಕೊಳ್ತೇನೆ. ಅದಕ್ಕಿಂತ ಹೆಚ್ಚಾಗಿ ಅವರು ಅದರಲ್ಲಿ ತಗೊಂಡ್ಬರುವಂತಹ ಧರ್ಮ ಮತ್ತೆ ಅಧರ್ಮದ ತೊಳಲಾಟಗಳು, ತಿಕ್ಕಾಟಗಳು, ಮತ್ತೆ ಪ್ರೇಮ ಮತ್ತೆ ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟಂತಹ ವಿಷಯಗಳು, ಇತಿಹಾಸ ಮತ್ತೆ ಸಂಸ್ಕೃತಿಗಳ ನಡುವೆ ನಡೀತಕ್ಕಂಥ ಒಂದು ಮೌಲ್ಯಗಳ ಒಂದು ಸಂಘರ್ಷ, ಇದನ್ನ ನಾವು ಕಾಣ್ತೇವೆ. ನಾವು ಅವರ ಸಾರ್ಥ ಕಾದಂಬರಿಯನ್ನ ನಾವು ತೆಗೆದುಕೊಂಡ್ರೆ ನೋಡಿ, ಅಲ್ಲಿ ಬಹಳ ದೊಡ್ಡ ಇದಾಗತ್ತೆ. ಅವಳು ಒಬ್ಬ ಬಹಳ ದೊಡ್ಡ ನೃತ್ಯಗಾತಿ ಇರ್ತಾಳೆ, ಒಬ್ಬ ದೊಡ್ಡ ಕಲಾವಿದ, ಒಬ್ಬ ಕೃಷ್ಣನ ಪಾತ್ರ ಮಾಡ್ತಿರ್ತಾಳೆ, ಇವಳೊಬ್ಬ ನೃತ್ಯ ಪಾತ್ರ ಮಾಡ್ತಾ ಇರ್ತಾರೆ. ಆ ಸಮಯದಲ್ಲಿ ಇಸ್ಲಾಂ ಧರ್ಮದ ದಾಳಿ ಆಗುತ್ತೆ. ಅಂದ್ರೆ ಆ ಕಾಲದ ಕಾದಂಬರಿ ಅವ್ರು ಬರ್ದಿರುವಂಥದ್ದು. ಆ ಸಮಯದಲ್ಲಿ ಇವ್ರು ಏನ್ ಮಾಡ್ತಾ ಇದ್ದಾರೆ, ಮಥುರಾದಿಂದ ಹಿಡಿದು ಒರಿಸ್ಸಾ ತನಕ ಎಲ್ಲ ನಾಟಕಗಳನ್ನ ಆರಿಸೋದ್ರ ಮೂಲಕ ಒಂದಿಷ್ಟು ಜನಜಾಗೃತಿ ಮಾಡಬೇಕು. ಯಾಕಂದ್ರೆ ಅಲ್ಲಿಂದ ಬಂದಂತ ಸೈನ್ಯವನ್ನ ಎದುರಿಸಲಿಕ್ಕೆ ಸಮಾಜದಲ್ಲಿ ಒಂದು ಶಕ್ತಿ ಮೂಡಿಸ್ಬೇಕು ಅಂತ ಇವರಿಬ್ರು ಕೂಡ ಅದಕ್ಕೆ ನಾಟಕಗಳನ್ನ ಆಡಿಸ್ತಾ ಹೋಗ್ತಾರೆ. ಯಾವುದೋ ಒಂದು ಹಂತದಲ್ಲಿ ಆ ದಾಳಿಕೋರರು ಇವರಿಬ್ಬರನ್ನು ಕೂಡ ಸೆರೆ ಹಿಡಿತಾರೆ. ಇವರಿಬ್ಬರದ್ದು ಮದುವೆ ಆಗಿರಲ್ಲ. ಅವಳು ಇವನ್ನ ಸಾಯಿಸ್ಲೇಬೇಕು ಅಂತ ದಾಳಿಕೋರರು, ಯಾಕಂದ್ರೆ ಕೃಷ್ಣನ್ ಪಾತ್ರ ಮಾಡಿರುವಂತವನು ಇದ್ರ ಮೂಲಕ ಇವನು ಸಮಾಜವನ್ನು ಬಹಳ ದೊಡ್ಡ ರೀತಿಯಿಂದ ಎಚ್ಚರಿಸ್ತಾ ಇದ್ದಾನೆ, ಇವನು ಸಾಯಿಸ್ಬೇಡ ಅಂದ್ಬಿಟ್ಟು ಸಾಯಿಸ್ಬೇಕು ಅಂತಿರ್ತಾಳೆ. ಅವಳು ನೃತ್ಯಗಾತಿ ಇದ್ದವಳು, ಇಲ್ಲ ಅವನು ಸಾಯಿಸ್ಬೇಡಿ, ನನ್ ಬೇಕಾದ್ರೆ ನೀವು ಏನ್ ಬೇಕಾದ್ರು ಮಾಡಿ ಅಂತೇಳಿ ಅವಳ ಬಗ್ಗೆ ಅವಳನ್ನ ಇಷ್ಟು ಜನ ಅವಳನ್ನ ಒಂದು ರೀತಿ ಅತ್ಯಾಚಾರ ಮಾಡಿ ಅವಳಿಗೆ ಗರ್ಭಿಣಿ ಆಗ್ತಾಳೆ. ಅವಳು ಕೊನೆಗೆ ಅವಳ ಬೇಡುವಿಕೆಯಿಂದ ಅವ್ರನ್ನ ಇಬ್ಬರನ್ನು ಬಿಟ್ಟು ಆಚೆ ಕಳಿಸ್ತಾರೆ. ಆಚೆ ಕಳಿಸಾದ್ಮೇಲೆ ಅಷ್ಟು ದೂರ ಹೋದ್ಮೇಲೆ ಆ ಇಸ್ಲಾಂ ಇದರಿಂದ ಸ್ವಲ್ಪ ದೂರ ಹೋದ ನಂತರ ಅವನು ಕೇಳ್ತಾನೆ, ನಿಜವಾದ ಪ್ರೇಮ ನನ್ಗೆ ಇವಾಗ ಹುಟ್ಟಿದೆ ನಿನ್ ಮೇಲೆ, ನನಗೆ ನಾವಿಬ್ರು ಮಾಡೋಣ, ನಿನಗೆ ಅವಳು ಇಲ್ಲ, ನಾನು ಗರ್ಭಿಣಿ ಆಗೋಗಿದ್ದೀನಿ, ನಾನು ಅಪವಿತ್ರ ಅದೆಲ್ಲ ಏನೂ ಇಲ್ಲ,
ಅವನು ಯಾವುದೋ ಕೆಟ್ಟ ಸಂಸ್ಕಾರದಿಂದ ಅವ್ರ ಹತ್ರ ನಿನ್ನ ಮೇಲೆ ಆ ಥರ ಇದು ಮಾಡಿದ್ದಾರೆ, ಅತ್ಯಾಚಾರ ಮಾಡಿದ್ದಾರೆ. ಆದರೆ ಅದು ಹುಟ್ಟುವಂಥ ಮಗುಗೆ ಒಳ್ಳೆ ಸಂಸ್ಕಾರ ಕೊಡೋಣ, ಒಳ್ಳೆ ರೀತಿಯಿಂದ ಅವನು ಬೆಳೆಸೋಣ ಅಂತ ಅದು ಆ ಕಾದಂಬರಿ ಅಂತ್ಯ ಆ ರೀತಿ ಆಗುತ್ತೆ. ಖಂಡಿತ ಈ ರೀತಿ ಅಂದ್ರೆ ಒಂದು ಮೌಲ್ಯಗಳನ್ನ ಯಾವ ರೀತಿ ಎತ್ತಿಡಿಬೋದು, ಮಾನವೀಯ ಮೌಲ್ಯಗಳನ್ನು ಯಾವ ರೀತಿ ಎತ್ತಿಡಿಬೋದು, ಅಲ್ಲಿ ಧರ್ಮ ಸಂಘರ್ಷದ ಬರುತ್ತೆ. ಮತ್ತೆ ಎರಡು ಧರ್ಮಗಳ ತಾಕಲಾಟಗಳು ಕೂಡ ಅದರಲ್ಲಿ ಆ ಕಾದಂಬರಿಯಲ್ಲಿ ಬಹಳ ದಟ್ಟವಾಗಿ ಚಿತ್ರಣ ಮಾಡಿದ್ದಾರೆ. ಈ ರೀತಿ ಬಂದಾಗಲೂ ಕೂಡ ಅಂತಿಮವಾಗಿ ಮಾನವೀಯತೆಯೇ ಗೆಲ್ಲುವಂತಹ ಒಂದು ರೀತಿಯಲ್ಲಿ ಬಹಳ ಮಾಡಿರುವಂಥದ್ದು ನಾವು ಅದ್ರ ಜೊತೆಗೆ ಭೈರಪ್ಪನವರು ಡಾಕ್ಟರೇಟ್ ಪದವಿಯನ್ನ ಸೌಂದರ್ಯದ ಬಗ್ಗೆ ಕಾವ್ಯವಾಂಶಗಳನ್ನು ಒಳಗೊಂಡು ಸತ್ಯ ಮತ್ತು ಸೌಂದರ್ಯದ ಬಗ್ಗೆ ಬರಿತಾ ಹೋಗ್ತಾರೆ. ಅವರ ಜೊತೆಗೆ ಆ ಭೈರಪ್ಪ ಅಂದ ತಕ್ಷಣ ಈ ಹೊತ್ತಿನ ಕನ್ನಡ ಸಾಹಿತ್ಯ ಲೋಕದಲ್ಲಿ ಅಂದ್ರೆ 20ನೇ ಶತಮಾನದ ಕಾಲಘಟ್ಟದಲ್ಲಿ ಭೈರಪ್ಪನವರು ಅಂತ ಹೇಳಿದ್ರೆ ನೇರ ನುಡಿಗೆ ಹೆಸರಾದವರು. ಅವರು ನೇರವಾಗಿ ಮತಾಂತರ, ಸ್ತ್ರೀ ಸಂವೇದನೆಗಳು, ಮಾನವೀಯ ಸಂಬಂಧಗಳು, ರಾಜಕೀಯ ತಾಕಲಾಟಗಳು, ರಾಜಕೀಯ ವೈರುಧ್ಯಗಳು ಜೊತೆಗೆ ಈ ಒಂದ್ ಕಡೆ ಹೇಳ್ತಾರೆ ಅವರು ರಾಷ್ಟ್ರೀಯ ಜಾತ್ಯತೀತ ರಾಷ್ಟ್ರ ಎನ್ನುವ ಭಾರತಕ್ಕೆ ಜಾತಿ ಯಾಕೆ, ನಮ್ಮ ಹೆಸರೇ ರಾಷ್ಟ್ರೀಯ ಜಾತ್ಯತೀತ ರಾಷ್ಟ್ರ ಅಂತ ನಾವು ಕರ್ಕೊಳ್ಬೇಕಾದ್ರೆ ಮತ್ತೆ ಜಾತಿ ಸಂಘರ್ಷಗಳನ್ನ ಯಾಕೆ ಆಗ್ತಾ ಇದೀರಿ ನೋಡಿ. ಅವರು 1970ರ ದಶಕದಲ್ಲಿ ದಾಟು ಅಂತ ಒಂದು ಕಾದಂಬರಿಯನ್ನು ಬರೆದಿದ್ದಾರೆ. ಆ ದಾಟುವಿನಲ್ಲಿ ಇವತ್ತು ನಾವು ಏನು ಜಾತಿ ಗಣತಿ ಅಂತ ನಾವು ಇವತ್ತೆಲ್ಲ ಚರ್ಚೆ ಆಗ್ತಾ ಇದೆ, ಆ ಜಾತಿ ಗಣತಿಯ ಇದು ಆ ಕಾದಂಬರಿಯಲ್ಲಿ ಬಂದಿದೆ. ಅದು ಅಲ್ಲೂ ಕೂಡ ಸಮಾಜದ ಮಧ್ಯ ಎಲ್ಲರೂ ಕೂಡ ಇವತ್ತೇನು ಮಠಾಧಿಪತಿಗಳು, ಸಮಾಜದ ಮುಖಂಡರು ನಮ್ಮ ಜಾತಿ ಮುಖ್ಯ, ಅದನ್ನ ಸೇರಿಸಿದ್ರೆ ನಮ್ಗೆ ಇಷ್ಟು ಸೌಲಭ್ಯಗಳನ್ನು ಸಿಕ್ಕತ್ತೆ ಅಂತೆಲ್ಲ ಹೇಗೆ ಒದ್ದಾಡ್ತಾ ಇದಾರೋ, ಅಥವಾ ಪಾಪ ಎಲ್ಲಾ ಕಡೆ ಪ್ರತಿಭಟನೆ ಇದು ಎಲ್ಲ ನಡೀತಾ ಇದೆಯಲ್ಲ, ಇದೇ ಚಿತ್ರಣವನ್ನ ನೀವು 70ರ ದಶಕದಲ್ಲಿ ಅವರು ತನ್ನ ದಾಟುವಿನಲ್ಲಿ ತಗೊಂಬಂದಿರುವಂತದ್ದನ್ನ ನೋಡ್ತೀವಿ. ಜಾತಿಗಳ ನಡುವೆ ಯಾವ ತರ ಸಂಘರ್ಷಗಳಾಗುತ್ತೆ, ಮತ್ತೆ ತಮ್ಮ ಜಾತಿಯೇ ಮೇಲು ಇವ್ರ ಜಾತಿಯೇ ಕೀಳು, ಈ ರೀತಿಯಾದಂತಹ ಒಂದು ಪ್ರಜ್ಞೆಯಿಂದ ನಾವು ಯಾವ ರೀತಿ ಮನುಷ್ಯ ನಮ್ಮ ಸಮಾಜದಲ್ಲಿ ನರಳಾಡ್ತಾ ಇದ್ದಾರೆ, ಈ ಚಿತ್ರಣವನ್ನ ಬಹಳ ಚೆನ್ನಾಗಿ ಮಾಡ್ತಾರೆ. ಕೊನೆಗೆ ಅದರಲ್ಲಿ ಒಂದು ಒಳ್ಳೆ ಮೆಸೇಜ್ ಇದೆ. ಅಂದ್ರೆ ಕೊನೆಗೆ ಅವಳು ಈಚೆಗೆ ಬಂದು ಎಲ್ಲ ಜನರಿಗೂ ನಾನು ಜನಿವಾರ ಹಾಕ್ತೀನಿ, ಗಾಯತ್ರಿ ಮಂತ್ರದ ಉಪದೇಶ ಮಾಡ್ತೀನಿ ಅಂತ ಹೇಳಿ ಕೊನೆಗೆ ಭೂರ್ಭುವಸ್ವ ಅದು ಗಾಯತ್ರಿ ಮಂತ್ರವನ್ನು ಹೇಳ್ತಾ, ಅಂದ್ರೆ ಸಮಾಜ ಈ ಅನಾಥ ಈ ರೀತಿ ಪ್ರಜ್ಞೆಗಳಿಂದ ಈಚೆಗೆ ಬಂದು ಒಂದು ಹೊಸ ಸಮಾಜದ ನಿರ್ಮಾಣ ಆಗಲಿ ಅಂತಕ್ಕಂಥ ಒಂದು ಆಶಯ ಆ ದಾಟುವಿನಲ್ಲಿ ನಾವು ಕಾಣ್ತೇವೆ. ದಾಟು ಅಂತಕ್ಕಂಥ ಹೆಸರೇ ಈ ಪ್ರಜ್ಞೆಗಳಿಂದ ಆಚೆಗೆ ಹೋಗೋ ಬಹಳ ದೊಡ್ಡ ಅದು 70ರ ದಶಕದ ಕಾದಂಬರಿ. ನನಗೆ ಈ ಮೊನ್ನೆ ಈ ಜಾತಿ ದಿವಸ ಪತ್ರಿಕೆಗಳನ್ನ ಓದ್ತಾ ಇದ್ದಾಗ ನನಗೆ ಅದು ಎಷ್ಟು ಭೈರಪ್ಪನವರು ಅಂದ್ರೆ ಅದು ಈ ಸಮಸ್ಯೆ ನೋಡಿ, ನೀವು ಆ ಪುಸ್ತಕ ಓದಾಗ ಗೊತ್ತಾಗತ್ತೆ ಯಾವ ರೀತಿ ಎಲ್ಲ ಪ್ರತಿಭಟನೆಗಳು ಮತ್ತೆ ದೊಡ್ಡದು ನಮ್ಗೆ ಇಷ್ಟು ಸೌಲಭ್ಯ ಬೇಕು ಈ ತರದ್ದೆಲ್ಲ ನಡೀತಾ ಇದೆಯಲ್ಲ, ಈ ಚಿತ್ರಣ ನಿಮ್ಮ ದಾಟು ಕಾದಂಬರಿಯಲ್ಲಿದೆ. ಬಹುಶಃ ನೀವ್ ಹೇಳಿದಾಗೆ ದಾಟನ್ನು ಹೊರತುಪಡಿಸಿ ಯಾನ ಕೃತಿಯನ್ನು ಓದಿದ್ರೆ ಈ ಹೊತ್ತಿನ ಮನುಷ್ಯನ ಅಭಿಲಾಷೆ ಏನಿದೆ, ಚಂದ್ರಯಾನ ಮಾಡಬೇಕು, ಅನ್ಯ ಗ್ರಹ ಹುಡುಕಬೇಕು, ಅಲ್ಲೊಂದು ಜೀವಿಗಳನ್ನ ಆ ಹೊತ್ತಿನ ಕಾಲಕ್ಕೆ ಅವರು ಅದರ ಭವಿಷ್ಯದ ಬದುಕು ಹೇಗಿರ್ತದೆ, ಮನುಷ್ಯನ ಚಿಂತನೆ ಇವತ್ತು ಯಾವ ನಿಟ್ಟಿನಲ್ಲಿ ಸಾಕ್ತಿದೆ ಅಂತ ಹೇಳುವಂಥದ್ದು. ಮತ್ತೊಂದು ಮಾತನ್ನ ಕೇಳಿದೆ, ಅವರ ಕಾದಂಬರಿಗಳಿಗೆ ಓದುಗರು ಎಷ್ಟು ಕಾತರರಾಗಿ ಕಾಯ್ತಾ ಇದ್ರು ಅಂತ ಹೇಳಿದ್ರೆ, ಯಾವೊಬ್ಬ ಜನಪ್ರಿಯ ಸಿನಿಮಾ ನಟನ ಸಿನಿಮಾ ಸೋಲ್ಡ್ ಔಟ್ ಅಂತ ಏನ್ ಪದಗಳನ್ನ ಕೇಳ್ತಾ ಇದ್ವಿ, ಟಿಕೆಟ್ಗಳು ಒಂದೇ ದಿನಕ್ಕೆ ಅವರ ಎಲ್ಲ ಪುಸ್ತಕಗಳು ಸೋಲ್ಡ್ ಔಟ್ ಆದಂತ ಕೃತಿಗಳನ್ನು ನಾವು ಕೊಟ್ಟಂತವ್ರು. ಅಂದ್ರೆ ಅದರ ಸತ್ವ ಮತ್ತು ಗುಣದ ದೃಷ್ಟಿಯಿಂದ, ಮೌಲ್ಯದ ದೃಷ್ಟಿಯಿಂದ, ಸಾಮಾಜಿಕ ಸಂಘರ್ಷಗಳನ್ನು ಹೊರತುಪಡಿಸಿದ ಸಂಬಂಧಗಳ ದೃಷ್ಟಿಯಿಂದ ಅವರ ಬರವಣಿಗೆ ಅಷ್ಟೊಂದು ಪ್ರಬುದ್ಧ ಮಟ್ಟವಾಗಿತ್ತು ಅಂತೆ. ಇದಕ್ಕೆ ಸಂಬಂಧಪಟ್ಟಾಗೆ ಭೈರಪ್ಪನವ್ರ ವಿಶೇಷತೆ ಅಂತಂದ್ರೆ ಎಲ್ಲ ತಲೆಮಾರಿನ ಓದುಗರು ಇದ್ರು ಅವ್ರಿಗೆ. ಈಗ ನಮ್ಮ ತಲೆಮಾರಿಗಿಂತ ಹಿರಿಯರ ನಾನು ಇವತ್ತು ನೀವು ಬರೋದಕ್ಕಿಂತ ಮುಂಚೆ ಆ ಟಿವಿನಲ್ಲಿ ನೋಡ್ಕೊಂಡ್ಬಂದು ತುಂಬಾ ವಯಸ್ಸಾದವರೆಲ್ಲ ಬಂದು ಅಲ್ಲಿ ಭೈರಪ್ಪನವ್ರಿಗೆ ಅಂತಿಮ ನಮನಗಳನ್ನ ಸಲ್ಲಿಸ್ತಾ ಇದ್ರು. ಅಂದ್ರೆ ಆ ತರ ಓದುಗರು ಇದ್ರು, ನಮ್ಮ ಬಿಳಿಯ ಓದುಗರು ಇದ್ರು. ಇವತ್ತಿನ ಜನರೇಷನ್ ಇವತ್ತು IT-BT ಏನು ಅಂತ ನಾವೇನ್ ಮಾಡ್ತಾ ಇದ್ದಿಲ್ಲ, ಅವರು ಇವತ್ತಿನ ತಲೆಮಾರರು ಇದ್ರು, ಮತ್ತೆ ಎಲ್ಲ ರಂಗಗಳ ಓದುಗರು ಇದ್ರು. ನೋಡಿ ಅನಿಲ್ ಕುಂಬ್ಳೆ ಅವರು ಅನೇಕ ಪುಸ್ತಕಗಳನ್ನ ಓದಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿರೋದು ಕಾಣ್ತೀವಿ. ಅನೇಕ ದೊಡ್ಡ ರಾಜಕಾರಣಿಗಳು ಅವರ ಪುಸ್ತಕಗಳನ್ನ ಓದಿ ಪ್ರಭಾವಿತರಾಗಿರುವಂತ ರಾಜಕಾರಣಿಗಳು ಕೂಡ ಇರುವಂತದನ್ನ ನಾವು ಕಾಣ್ತೇವೆ. ಅದೇ ರೀತಿ ವಿಜ್ಞಾನ ರಂಗದಲ್ಲಿ ಅನೇಕ ಜನ ವಿಜ್ಞಾನಿಗಳು ಅವರು ನ್ಯಾಸಾಗಿ ಹೋಗ್ತೇನೆ, ನೀವು ಹೇಳಿದ್ರೆ ಯಾನ ಕಾದಂಬರಿ ಪ್ರಸ್ತಾಪ ನೀವು ಮಾಡಿದ್ರಿ, ಅವರು
ಅಮೆರಿಕದ ನ್ಯಾಸದಲ್ಲಿ ಹೋಗಿ ಅಲ್ಲಿ ಅನೇಕ ಜನ ಅಭಿಮಾನಿಗಳವರು ಇರ್ತಾರೆ. ಅವ್ರಿಗೆಲ್ಲ ನೀವು ಯಾನ ಹೋಗಿದ್ದ ಯಾನ ಪುಸ್ತಕ ಬರೆಯಕ್ಕಿಂತ ಮುಂಚೆ ಅಮೆರಿಕಕ್ಕೆ ಹೋಗಿ ಅವರ ಓದುಗರ ಅಭಿಮಾನಿಗಳ ಸಹಾಯದಿಂದ ಅಲ್ಲೆಲ್ಲ ಇದ್ದು ತುಂಬಾ ಸುಮಾರು ಒಂದು 15-20 ದಿವಸಗಳ ಕಾಲ ಕ್ಷೇತ್ರ ಕಾರ್ಯವನ್ನು ಮಾಡಿ, ಒಂದು ಫೀಲ್ಡ್ ವರ್ಕ್ ಅಂತ ನಾವ್ ಏನ್ ಮಾಡ್ತೀವಿ ಆ ಫೀಲ್ಡ್ ವರ್ಕ್ ಅನ್ನ ಮಾಡಿ ಅದಕ್ಕೆ ಬೇಕಾದಂತ ಸಿದ್ಧತೆಗಳನ್ನ ಮಾಡಿ ಅದನ್ನ ಮಾಡಿದೀವಿ. ಈಗ ಮೊನ್ನೆ ಕೂಡ ಅಮೆರಿಕದವರು ಮಾನವನ ಉಪಗ್ರಹ ಬಿಟ್ಟು ನೋಡಿ ಇದನ್ನ ಆಗ್ಲೇ ತಗೊಂಡ್ಬಂದಿದ್ದಾರೆ. ಅಂದ್ರೆ ಆ ಕಾದಂಬರಿ ನೀವು ಹೇಳಿದ್ರಲ್ಲ ಸೋಲ್ಡ್ ಔಟ್ ಆಯ್ತು ಅಂತ ಹೇಳಿ, ಆ ಯಾನ ಕಾದಂಬರಿ ವಿಷಯಕ್ಕೆ ಸಂಬಂಧಪಟ್ಟಾಗೆ ದೂರದರ್ಶನದಲ್ಲೆಲ್ಲ ನಾಳೆ ಬಿಡುಗಡೆ ಆಗುತ್ತೆ ಪುಸ್ತಕ, ಇವತ್ತು ಬೇಕಾದ್ರೆ 10% ರಿಡಕ್ಷನ್ ನಾವು ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ರೆ ಬೆಳಗ್ಗೆ ಬಿಡುಗಡೆ ಆಗೋ ಹೊತ್ತಿಗೆ ಕಾದಂಬರಿ ಎಲ್ಲ ಕೂಡ ಮಾರಾಟ ಆಗಿರುವಂತದ್ದು ಒಂದು ದೊಡ್ಡ ಇತಿಹಾಸ. ಹೀಗೆ ಓದುಗರನ್ನ ಸುಮಾರು ಅವರ ಎಲ್ಲ ಕಾದಂಬರಿಗಳಲ್ಲೂ ಸೇರಿ 500ಕ್ಕೂ ಹೆಚ್ಚು ಮುದ್ರಣ ಕಂಡಿದೆ. ಅವ್ರು ಬರ್ದಿರೋದು 35 ಕಾದಂಬರಿ, 35 ಕಾದಂಬರಿಗಳು ಸುಮಾರು 500ಕ್ಕೂ ಹೆಚ್ಚು. ಅವ್ರ ಪರ್ವ ಸುಮಾರು 75ನೇ ಬಾರಿ ಅದು ಮುದ್ರಿತವಾಗಿದೆ. ಒಬ್ಬ ಟಿವಿಯಲ್ಲಿ ಒಬ್ರು ಹೇಳ್ತಾ ಇದ್ರು, ವಿಶ್ವದ ಬಹುದೊಡ್ಡ ಮುದ್ರಣವನ್ನು ಅಂದ್ರೆ ಬಹುಬಾರಿ ಮುದ್ರಣ ಕಂಡಂತಹ ಪುಸ್ತಕಗಳ ಒಡೆಯ ಯಾರಾದಿದ್ದು ಅದು ಎಸ್.ಎಲ್. ಭೈರಪ್ಪನವರು, ಭಾರತೀಯ ಸಾಹಿತಿ. ಅದು ಕನ್ನಡದ ಸಾಹಿತಿಯಾಗಿ ವಿಶ್ವ ಮಟ್ಟದಲ್ಲಿ ಅತಿ ಹೆಚ್ಚು ಭಾಷೆಗಳಿಗೆ ಭಾಷಾಂತರಗೊಂಡಂತಹ ಕೃತಿಗಳನ್ನು ಕೊಟ್ಟಂತವ್ರು ಅಂತೇಳಿ. ಅಂದ್ರೆ ಯಾವತ್ತೂ ಸಹ ಸತ್ವ ಮತ್ತು ಸತ್ಯದ ದೃಷ್ಟಿಯಿಂದ ಯಾವುದೇ ವಸ್ತುವಿಗೆ ಬೆಲೆ ಇದೆ ಅನ್ನೋದಕ್ಕೆ. ಇನ್ನೊಂದು ಭೈರಪ್ಪನವರ ಅವರ ಮುಖ್ಯವಾದಂತ ವಿಶೇಷತೆ ಎಂದರೆ ಅವ್ರ ಕೃತಿಯನ್ನ ಸುಮ್ನೆ ರಚನೆ ಮಾಡ್ತಾ ಇರುವಂತದ್ದನ್ನ ನಾವು ಕಾಣಲ್ಲ. ಅದಕ್ಕೆ ಬೇಕಾದಂತ ಒಂದು ಫೀಲ್ಡ್ ವರ್ಕ್, ಕ್ಷೇತ್ರ ಕಾರ್ಯ ಮಾಡ್ತಾ ಇದ್ರು. ಅದಕ್ಕೊಂದು ಒಂದು ಉದಾಹರಣೆ ಅಂತಂದ್ರೆ ಪರ್ವದ ಕಾದಂಬರಿ. ಆ ಪರ್ವ ಕಾದಂಬರಿಗೆ ಸುಮಾರು 10 ವರ್ಷಗಳ ಕಾಲ ಕ್ಷೇತ್ರ ಕಾರ್ಯ ಮಾಡಿದ್ದಾರೆ ಅವರು. ಆ ಮಹಾಭಾರತದ ಘಟನೆ ಎಲ್ಲೆಲ್ಲಿ ನಡೀತು ಅಲ್ಲೆಲ್ಲ ಹೋಗಿ ಸುಮಾರು 15 ದಿವಸ 20 ದಿವಸ ಅಲ್ಲೆಲ್ಲ ಇದ್ದು ಅವ್ರ ಜೊತೆ ಎಲ್ಲ ಮಾತಾಡಿ ಒಂದು ಇಡೀ ಮಹಾಭಾರತದ ಒಂದು ಚಿತ್ರಣವನ್ನ ಒಂದು ಅವರ ಮನಸ್ಸಿಗೆ ತಂದ್ಕೊಳ್ಳುವಂತ ಒಂದು ಪ್ರಯತ್ನ ಮಾಡಿದ್ರು. ಅದಾದ ನಂತರ ಅವರು ಬರೆಯಕ್ಕೆ ಪ್ರಯತ್ನ ಮಾಡಿದ್ರು. ಮೊದಲು ಮೂಲ ಗ್ರಂಥಗಳ ಅಧ್ಯಯನ, ವ್ಯಾಸ ಭಾರತವನ್ನು ಓದಿದ್ದು, ಮೂಲ ಸಂಸ್ಕೃತದಲ್ಲಿ ಓದಿದ್ದು. ಅದಾದ ನಂತರ ಬೇರೆ ಬೇರೆ ಭಾಷೆಯಲ್ಲಿ ಮಹಾಭಾರತ ಏನ್ ದೊಡ್ಡವ್ರು ಬರ್ದಿದ್ದಾರೆ ಅದನ್ನೆಲ್ಲ ತರ್ಜಮೆ ಆ ಗ್ರಂಥಗಳನ್ನ ಅಧ್ಯಯನ ಮಾಡಿದ್ದು. ಆಮೇಲೆ ಒಬ್ರು ಮಾನವಶಾಸ್ತ್ರದ ಇವ್ರ ಹತ್ರ ಹೋಗಿ, ಸರ್ ಮಹಾಭಾರತ ನಡೆದಿರುವಂತ ಯಾವ್ಯಾವ ಜಾಗಗಳಿದೆ, ಪ್ರಮುಖ ಜಾಗಗಳು ಎಲ್ಲವನ್ನೂ ನಾವು ನೋಡ್ಬೇಕು ಅಂತ ಹೇಳಿದಾಗ ಅವರೊಂದು ಗುರ್ತಾಕೊಡ್ತಾರೆ. ಸುಮಾರು ಒಂದು 6 ತಿಂಗಳ ಕಾಲ ಮನೆಯ ರಜಾ ಎಲ್ಲ ತಗೊಂಡು, ಸಂಬಳ ರಹಿತವಾದಂತ ರಜೆ ತಗೊಂಡು ಎಲ್ಲ ಕಡೆ ಕ್ಷೇತ್ರ ಕಾರ್ಯವನ್ನ ಮಾಡಿ ಅದಕ್ಕೊಂದು ಟಿಪ್ಪಣಿನೇ ಸುಮಾರು ಒಂದು 3000 ಪುಟದ ಟಿಪ್ಪಣಿ ಮಾಡಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಾಗೆ ಮಾನವಶಾಸ್ತ್ರವನ್ನು ಓದ್ತಾರೆ. ಆ ಕಾಲಕ್ಕೆ ಸಂಬಂಧಪಟ್ಟಂತ ಇತಿಹಾಸ ಪುರಾಣಗಳನ್ನ ಅಧ್ಯಯನ ಮಾಡ್ತಾರೆ. ಅದು ಎಲ್ಲದರ ಪ್ರತಿರೂಪವಾಗಿ ನಮ್ಗೆ 600 ಪುಟದ ಒಂದು ಪರ್ವ ಬಂತು. ಆ ಪರ್ವದಲ್ಲೂ ಕೂಡ ಅಷ್ಟೇ ನೋಡಿ, ಅನೇಕ ಸಂಬಂಧಗಳು, ಮಾನವೀಯ ಸಂಬಂಧಗಳು. ಉದಾಹರಣೆ ಆ ದ್ರೌಪದಿಯ ಚಿತ್ರಣದಲ್ಲಿ ನಮ್ಮ ಪಾತ್ರದಲ್ಲಿ ನಮ್ಗೆ ಬರುತ್ತೆ, ಅನೇಕ ವಿಷಯಗಳು ಬರುತ್ತೆ. ನನಗೆ ತುಂಬಾ ಕಾಡುವಂತ ಒಂದು ವಿಷಯ ಏನು ಅಂತಂದ್ರೆ, ಅವಳ ದ್ರೌಪದಿಯ 5 ಮಕ್ಕಳು ಉಪ ಪಾಂಡವರು ಅಂತ ನಾವೇನ್ ಕರಿತೀವಿ. ಮಹಾಭಾರತ ಯುದ್ಧ ಆಗೋಗಿದೆ. ಮಹಾಭಾರತ ಯುದ್ಧದ ನಂತರ ಅವರು ಉಪ ಪಾಂಡವರು ಮತ್ತೆ ಇವರೆಲ್ಲರೂ ಕೂಡ ಮಲಗಿರ್ತಾರೆ. ಆ ಸಮಯದಲ್ಲಿ ಅಶ್ವತ್ಥಾಮ ಹೋಗಿ ಆ ಉಪ ಪಾಂಡವರನ್ನ ಕತ್ತರಿಸಿ ಎಸಿತಾರೆ. ಅಲ್ಲಿ ಅವಾಗ ಕಿರ್ಚ್ಕೊಂಡು ಇದೆಲ್ಲ ಆದಾಗ ಆ ಅಶ್ವತ್ಥಾಮನ್ ಕಟ್ಟಾಕ್ತಾರೆ. ಇವನ್ಗೆ ಏನ್ ಶಿಕ್ಷೆ ಕೊಡ್ಬೇಕು ಅಂತ ಹೇಳಿ ಎಲ್ಲರೂ ಕೇಳ್ತಾ ಇರ್ತಾರೆ. ದ್ರೌಪದಿ ಸುಮ್ಮನೆ ನಿಂತಿರ್ತಾಳೆ. ಆಗ ಕೃಷ್ಣ ಇವನ್ ಬಂದು ಕೇಳ್ತಾರೆ, ದ್ರೌಪದಿ ನೀನೇ ಹೇಳು, ಏನ್ ಶಿಕ್ಷೆ ಕೊಡ್ಬೇಕು ಅಂತ ಹೇಳ್ತಾಳೆ. ಆಗ ಕೃಷ್ಣನ್ಗೆ ಹೇಳ್ತಾರೆ, ಕೃಷ್ಣ ಇವನ್ನ ಬಿಟ್ಟು ಆಚೆ ಕಳಿಸ್ಬಿಡು. ಈ ಅಶ್ವತ್ಥಾಮ ನನ್ನ ಬದುಕಿನ ಒಂದು ದೊಡ್ಡ ಸತ್ಯವನ್ನ ನನ್ಗೆ ತಿಳಿಸ್ಕೊಟ್ಟಿದ್ದಾನೆ. ಭೀಮ ಘಟೋತ್ಕಚ ಸತ್ತಾಗ ಕಣ್ಣಲ್ಲಿ ಕಣ್ಣೀರು ಧಾರಧಾರಿಯಾಗಿ ಈಚೆಗೆ ಬಂದು, ಅದೇ ರೀತಿ ಅಭಿಮನ್ಯು ಸತ್ತಾಗ ಅರ್ಜುನ ಗೋಳಿಡಕ್ಕೆ ಸ್ಟಾರ್ಟ್ ಮಾಡಿದ ಒಂದು ದೊಡ್ಡ ಪ್ರತಿಜ್ಞೆಯನ್ನು ಕೂಡ ಮಾಡ್ದ. ಈ ಮಕ್ಕಳು 5 ಮಕ್ಕಳು ಇವ್ರದೇ, ಪಾಂಡವ್ರದೇ ಮಕ್ಕಳು, ಇವ್ರು ಸತ್ತಾಗ ನೋಡಿ ಎಲ್ಲ ಸುಮ್ಮನೆ ಕೂತಿದ್ದಾರೆ. ಎಂತ ದೊಡ್ಡ ಸತ್ಯ ನನಗೆ ಈ ಅಶ್ವತ್ಥಾಮ ತೆಗೆಸ್ಕೊಟ್ಟ, ಬಿಟ್ಬಿಡವನ್ನ ಆಚೆಗೆ ಅಂತೇಳಿ ಕಳಿಸ್ತಾರೆ. ಈ ರೀತಿ ಅಂದ್ರೆ ಅತ್ಯಂತ ನೋಡಿ ಎಷ್ಟು ನೋವಾಗಿರ್ಬೇಕು ಅವಳಿಗೆ. ಆ ದ್ರೌಪದಿಯ ಒಂದು ಹೆಣ್ಣುದ ಇದಾಗಿ ಯೋಚನೆ ಮಾಡ್ತಕ್ಕಂಥ ಒಂದು ಇದನ್ನ ಬಹಳ ತುಂಬಾ ಚಿತ್ರಣ, ಈ ತರದ ಅನೇಕ ಚಿತ್ರಣಗಳು ನಾವು ಪರ್ವದಲ್ಲಿ ಆಗಾವೆ. ಜೊತೆಗೆ ಒಂದು ಕಡೆ ಎಸ್.ಎಲ್. ಭೈರಪ್ಪನವರು ಒಂದು ಸಭೆಯಲ್ಲಿ ಹೇಳ್ತಾರೆ, ನಾವೆಲ್ಲ ಎಷ್ಟು ಜನರ ಜೊತೆ ಎಷ್ಟು ಹೊತ್ತಿರೋ ಎಷ್ಟು ವರ್ಷ ಕಾಲ ಇರ್ತೀವೋ ಅದು ಮಾತ್ರ ಸತ್ಯ,
ಸಾವಿನ ನಂತರ ಅದನ್ನ ಬಿಟ್ಟಾಕ್ಬಿಡ್ಬೇಕು. ಕೆಲವರು ಸತ್ತು ನಮ್ಮಿಂದ ದೂರ ಆಗ್ತಾರೆ, ಕೆಲವರು ಬದುಕಿದ್ದು ನಮ್ಮಿಂದ ದೂರ ಆಗ್ತಾರೆ. ಇದು ಸತ್ಯ, ಇದನ್ನ ತಿಳ್ಕೊಂಡು ನಮ್ಮ ಜೀವನ ಕಟ್ಟಿಕೊಳ್ಳೋಣ ಅಂತ ಅವರೇ ಹೇಳುವಂತೆ. ಅಂದ್ರೆ ಸಾವಿನ ಬಗ್ಗೆ ಒಂದು ನಿಖರವಾದಂತಹ, ಅಂದ್ರೆ ಅದಕ್ಕಾಗಿ ಹಂಬಲಿಸಿ ಅಥವಾ ಅದಕ್ಕಾಗಿ ಕೊರಗಿ ಜೀವನವನ್ನ ಕುಗ್ಗಿಸ್ಕೊಳ್ಳೋದಕ್ಕಿಂತ ಸತ್ಯವನ್ನ ಅರಿತು ಮುನ್ನಡೆರಿ ಎನ್ನುವ. ನೋಡಿ, ಅಲ್ಲಿ ಭೀಷ್ಮರು ಚಿತ್ರವೀರ್ಯ ವಿಚಿತ್ರವೀರ್ಯ ಸತ್ತೋಗ್ತಾರೆ. ಆ ಸತ್ತೋದಂತ ಸಮಯದಲ್ಲಿ ಭೀಷ್ಮರೇ ವೇದವ್ಯಾಸರನ್ನ ಕರೆದು ನಿಯೋಗ ಪದ್ಧತಿ ಆ ಕಾಲದಲ್ಲಿ ಇತ್ತು, ಅದು ಸಮಾಜ ಮಾನ್ಯ ಮಾಡಿತ್ತು. ಆ ನಿಯೋಗ ಪದ್ಧತಿಯ ಮೂಲಕ ನಮ್ಮ ವಂಶದ ಬೆಳವಣಿಗೆಗೋಸ್ಕರ ನೀನು ನಮ್ಮ ಇವರು 3 ಜನನ್ನ ಇದ್ ಮಾಡು ಅಂತ ಹೇಳಿ ಭೀಷ್ಮನೇ ಕರ್ಕೊಂಡ್ಬರ್ತಾರೆ. ವೇದವ್ಯಾಸರನ್ನ ಕರ್ಕೊಂಡ್ಬಂದು ಅವರು ಅವರ ವೀರ್ಯದಾನದಿಂದ ನಿಯೋಗ ಪದ್ಧತಿಯ ಸಹಾಯದಿಂದ ಪಾಂಡು ಮತ್ತೆ ಧೃತರಾಷ್ಟ್ರ ಹುಡ್ತಾರೆ. ಅದೇ ದುರ್ಯೋಧನ ಒಂದ್ ಪ್ರಶ್ನೆ ಮಾಡ್ತಾನೆ, ಇವರು ಪಾಂಡವರ ನಿಜವಾದ ಪಾಂಡವರಲ್ಲ, ಇವರು ನಿಯೋಗದಿಂದ ಹುಟ್ಟಿರೋರು, ಇವರು ನಮ್ಮ ವಂಶದ ರಕ್ತಕ್ಕೆ ಹುಟ್ಟಿಲ್ಲ, ಇವ್ರು ಹೇಗೆ ನಮ್ಮವರಾಗ್ತಾರೆ? ನಾನು ರಾಜ್ಯ ಕೊಡಲ್ಲ ಅನ್ನೋದು ನನ್ ಮೋಸದ್ದಲ್ಲ, ನನಗೆ ನಿಜವಾಗಿ ಬರ್ಬೇಕಾದ ರಾಜ್ಯನ ನಾನು ಗಳಿಸ್ಕೊಂಡಿದ್ದೀನಿ, ಕೊಡಬೇಡ ಅಂತ ಹೇಳ್ತಾರೆ. ಈ ಸಮಯದಲ್ಲಿ ಭೀಷ್ಮರೇ ಅದನ್ನ ಮಾಡಿದ್ದು. ಅವ್ರಿಗೆ ಸಮಸ್ಯೆ ಹುಟ್ಟುತ್ತೆ. ಅವರು ವೇದವ್ಯಾಸರ ಹತ್ರ ಬಂದು ಈ ಪ್ರಶ್ನೆ ಕೇಳ್ತಾರೆ. ಆಗ ವೇದವ್ಯಾಸರು ಹೇಳ್ತಾರೆ, ಅಲ್ಲಪ್ಪ ನೀನೇ ನಿಯೋಗ ಪದ್ಧತಿ ಮಾಡಿ ನಿನ್ನ ಪಾಂಡು ಮತ್ತೆ ಧೃತರಾಷ್ಟ್ರನ ಇದನ್ನ ಮಾಡಿಸಿದೆ, ಜನನ ಮಾಡಕ್ ಕಾರಣ ಅದೇ, ನೀನೇ ಇವತ್ತು ಈ ಪ್ರಶ್ನೆ ಕೇಳ್ಕೊಂಡ್ ಬಂದಿಯಲ್ಲ, ಇದು ಎಷ್ಟು ನ್ಯಾಯ ಅಂದ್ರೆ. ಹೀಗೆ ಒಂದ್ ರೀತಿ ಮೌಲ್ಯಗಳ ಸಂಘರ್ಷವನ್ನ ಬಹಳ ಚೆನ್ನಾಗಿ ಅವರು ತಮ್ಮ ಕಾದಂಬರಿಯಲ್ಲಿ ಹೇಳುವಂತ ಒಂದು ಪ್ರಯತ್ನವನ್ನು. ಜೊತೆಗೆ ಪೂರ್ವಕಾದಂಬರಿ ಬಹಳಷ್ಟು ಪ್ರಖ್ಯಾತ ಆಗ್ಬಿಡುತ್ತೆ. ಅಸಂಖ್ಯ ಓದುಗರು, ಅಸಂಖ್ಯ ಅಭಿಮಾನಿಗಳು, ಮುದ್ರಣದ ಮೇಲೆ ಮುದ್ರಣ, ಪ್ರಕಟಣೆ ಮೇಲೆ ಪ್ರಕಟಣೆ, ಎಷ್ಟೆಲ್ಲ ಕೆಲಸಗಳಾಗ್ತದೆ. ಒಂದ್ಸಾರಿ ಅಂತಹ ಮೌಲ್ಯಯುತವಾದ ಕೃತಿಯೊಂದನ್ನ ಇಂಗ್ಲಿಷ್ಗೆ ತರ್ಜುಮೆ ಮಾಡಬೇಕು ಅಂತೇಳಿ ಒಂದು ಕಮಿಟಿ ಸೇರುತ್ತೆ. ಕಮಿಟಿ ಸೇರಿದಾಗ ಎಲ್ಲ ಬಹುತೇಕ 90 ಭಾಗ ಸೇರಿದವರೆಲ್ಲರೂ ಪೂರ್ವ ಕಾದಂಬರಿ ಇಂಗ್ಲಿಷ್ ತರ್ಜುಮೆ ಆಗೋದು ಯೋಗ್ಯ ಅಂತಾರೆ. ಆದ್ರೆ ನಮ್ಮವರೇ ಒಬ್ಬರು ಜ್ಞಾನಪೀಠ ಪುರಸ್ಕೃತರು ಅದಕ್ಕೆ ಅಡ್ಡಗಾಲ ಆಗುವಂತ ಒಂದು ಪ್ರಸಂಗ ಬರುತ್ತೆ. ಆ ಸಂದರ್ಭದಲ್ಲಿ ವಿಚಲಿತರಾಗದೆ SL ಭೈರಪ್ಪನವರು ನಡ್ಕೊಂಡಂತ ವ್ಯಕ್ತಿತ್ವ ಇದೆಯಲ್ಲ ಸರ್, ಅದು ಪೂರ್ವ ನಿಯೋಜಿತವಾದಂತ ಒಂದು ರೀತಿಯ ಷಡ್ಯಂತ್ರದ ಮೂಲಕ ಅವರು ಬಹಳಷ್ಟು ತುಳಿತಕ್ಕೊಳಗಾಗ್ತಾರೆ, ಅವಜ್ಞೆಗೊಳಗಾಗ್ತಾರೆ, ಸನ್ಮಾನಗಳಿಂದ ದೂರ ಉಳಿಬೇಕಾಗ್ತದೆ. ಸಂಘಟನೆಗಳಲ್ಲಿ ಎಲ್ಲೋ ಒಂದ್ ಕಡೆ ಇವರನ್ನು ಕರೆಯದೇ ಒಂದು ತಪ್ಪೇನೋ ಅನ್ನೋ ಮಟ್ಟಿಗೆ ಪ್ರಚಾರಗಳಾಗ್ಬಿಟ್ಟು ವ್ಯಕ್ತಿತ್ವಕ್ಕೆ. ಈ ವಿಷಯಕ್ಕೆ ಬರಕ್ಕಿಂತ ಮುಂಚೆ ಇನ್ನೊಂದು ವಿಷಯ ಹೇಳಿದ್ರೆ ಆ ವಿಷಯಕ್ಕೆ ಬರ್ತೀನಿ. ಭೈರಪ್ಪನವ್ರ ಕಾದಂಬರಿಯ ಅವ್ರು ಬಳಸಿರುವಂತ ಒಂದು ಕಥನ ತಂತ್ರ ಅಂತ ಏನ್ ಹೇಳ್ತೀವಿ, ಆ ತಂತ್ರಗಾರಿಕೆ ಬಹಳ ದೊಡ್ಡದ್ದು. ನಮ್ ಕನ್ನಡ ಸಾಹಿತ್ಯದಲ್ಲಿ ಅದಿರ್ಲೇ ಇರಲಿಲ್ಲ. ಅನ್ವೇಷಣೆ ಅಂತಕ್ಕಂಥ ಒಂದು ಕಾದಂಬರಿಯಲ್ಲಿ ಅವರು ಆ ತಂತ್ರವನ್ನು ತರ್ತಾರೆ. ಅಂದ್ರೆ ಅನ್ವೇಷಣೆಯ ಕಥಾನಾಯಕ ಎಲ್ಲೂ ಸಿಕ್ಕದೇ ಇಲ್ಲ. ಅವನ ಬಗ್ಗೆ ನಾನೊಂದಿಷ್ಟು ವಿಷಯ ಹೇಳ್ತೀನಿ, ನಂದಾದ್ಮೇಲೆ ನೀವೊಂದಿಷ್ಟು ವಿಷಯ ಹೇಳ್ತೀರಾ. ಹೀಗೆ ಇಡೀ ಕಾದಂಬರಿ ಪೂರ್ತಿ ಆ ಕಥಾನಾಯಕ ಸಿಕ್ಕದೇ ಇಲ್ಲ, ಆದ್ರೆ ಇಡೀ ಕಾದಂಬರಿಯ ನಾಯಕ ಅವನೇ ಆಗಿರ್ತಾನೆ. ಆ ರೀತಿ ಓದುಗರಿಗೆ ಒಂದು ರೀತಿ ಹೊಸ ಅದು ಪ್ರಜ್ಞಾ ತಂತ್ರ ಅಂತ ಹೇಳಿ ಒಂದು ಕಥೆ, ಇದು ಇತ್ತೀಚೆಗೆ ಅದು ಡೆವಲಪ್ ಆಗಿದೆ. ಬೇರೆಯವರು ಕೂಡ ಅದನ್ನ ಬರಿತಾ ಇದ್ದಾರೆ ಈಗ. ಆದ್ರೆ ಮೊಟ್ಟ ಮೊದಲು ಕನ್ನಡ ಸಾಹಿತ್ಯಕ್ಕೆ ತಗೊಂಬಂದಿದ್ದು ಅದು SL ಭೈರಪ್ಪನವರು. ಆ ತರ ಒಂದು ಸಾಹಿತ್ಯ ಬರವಣಿಗೆ, ಕೃಷಿ ತಂತ್ರ, ಮೌಲ್ಯಗಳು, ಸಂಸ್ಕೃತಿ, ಧರ್ಮ ಮತ್ತೆ ಅಧರ್ಮಗಳ ನಡುವೆ ಇರುವಂತಹ ತಿಕ್ಕಾಟಗಳು ನೋಡಿ. ಅವರು ಅಂಚು ಅಂತ ಒಂದು ಕಾದಂಬರಿ ಬರೆದಿದ್ದಾರೆ. ಆ ಅಂಚು ಕಾದಂಬರಿಯಲ್ಲಿ ಒಬ್ಬ ದೊಡ್ಡ ಸೈಕಾಲಜಿಸ್ಟ್ ಯಾವ ರೀತಿ ಯೋಚನೆ ಮಾಡಬೇಕು, ಆ ರೀತಿ ಅದು ತುಂಬಾ ಮನಃಶಾಸ್ತ್ರದ ಪುಸ್ತಕನೇ ಅದು. ಅವಳೊಂದು 25 ಸಾರಿ ಹೋಗ್ತಾಳೆ ಚಾಮುಂಡಿ ಬೆಟ್ಟದಿಂದ ಹೋಗಿ ಬಿದ್ದುಬಿಡೋಣ ಅಂತೇಳಿ, ಡಿಪ್ರೆಷನ್ ಹೊರಟೋಗಿರ್ತಾಳೆ. ಆತರ ಆ ಡಿಪ್ರೆಷನ್ ಇಂದ ಈಚೆಗೆ ಹೇಗೆ ಬರಬೇಕು, ಆ ರೀತಿಯ ಎಲ್ಲ ಅಂಶಗಳನ್ನು ನೀವು ಒಬ್ಬ ಎಲ್ಲ ಮನಃಶಾಸ್ತ್ರಜ್ಞರು ಓದಲೇಬೇಕಾದಂತ ಪುಸ್ತಕ ಅಂದ್ರೆ ಅದು ಅಂಚು ಪುಸ್ತಕ. ಆ ರೀತಿ ಬೇರೆ ಬೇರೆ ವೈವಿಧ್ಯತೆ ಕಥಾವಸ್ತುಗಳಲ್ಲೂ ಕೂಡ ಅಷ್ಟೇ. ಈಗ ಒಂದೇ ರೀತಿ ಪುಸ್ತಕಗಳನ್ನ ಬರೆದಿರಲಿಲ್ಲ. ಈಗ ಅದೇ ರೀತಿ ಒಂದು ಸಾಕ್ಷಿ ಅಂತ ಒಂದು ಪುಸ್ತಕವನ್ನು ಬರೆದಿರೋದು. ಬಹಳ ಪರ್ವ ಪುಸ್ತಕ ಗಾತ್ರದಲ್ಲಿ ಇದೆಲ್ಲ ಆದ್ರೂ ಕೂಡ ಸಾಕ್ಷಿ ಪುಸ್ತಕ ಬಹಳ ಚಿಕ್ಕದು. ಅದೊಂದು ಸುಮಾರು ಒಂದು 250 ಪುಟ ಇರ್ಬೋದಷ್ಟೇ. 250 ಪುಟದಲ್ಲಿ ಅವರು ಈ ಸತ್ತ ನಂತರದ ಕೆಲಸಗಳ ಬಗ್ಗೆ ಯೋಚನೆ ಮಾಡ್ತಾರೆ. ಅವರು ಅದರಲ್ಲೊಬ್ಬ ಬ್ರಹ್ಮಚಾರಿ ಪಾತ್ರ ಚಿತ್ರಣ ಮಾಡಿದ್ರೆ, ಅವನು ಬಹಳ ದೊಡ್ಡ ಬಿಸ್ನೆಸ್ ಮ್ಯಾನ್ ಇರ್ತಾನೆ, ಅವನು ಇಡೀ ವಿಶ್ವದಲ್ಲಿ ತಿರುಗಾಡ್ತಿರ್ತಾನೆ. ಅವನು ಸುಮ್ಮನೆ ಬ್ರಹ್ಮಚಾರಿ ಆಗಿದ್ರು ಎಲ್ಲ ರೀತಿಯ ಲೌಕಿಕವಾದಂತ ಆಕರ್ಷಣೆಗಳಿಗೂ ಒಳಗಾಗಿರ್ತಾನೆ.
ಅವನು ತನ್ನ ಸತ್ತ ನಂತರ ತನ್ನ ಏನ್ ಮಾಡ್ಬೇಕು, ತಾನು ಇಷ್ಟೊಂದು ದೊಡ್ಡ ಆಸ್ತಿ ಎಲ್ಲ ಮಾಡಿದ್ಮೇಲೆ ಏನ್ ಮಾಡ್ಬೇಕು ಅಂತೇಳಿ ಯೋಚನೆ ಮಾಡಿದಾಗ ಒಂದು ಸಲ ಒಂದು ಉದ್ಯಾನವನ ಮಾಡಿಸ್ಕೊಳ್ಳೋಣ, ಒಂದು ಕಾಡು ಬೆಳೆಸೋಣ ಅಂತೇಳಿ ಅಲ್ಲ ಅನ್ಸುತ್ತೆ. ಅವನು ಕೊನೆಗೆ ಏನ್ ಹೇಳ್ತಾರೆ, ನನ್ನ ನಕ್ಷತ್ರದ ಬಗ್ಗೆ ನನಗೆ ಆಕರ್ಷಣೆ ಇದೆ, ಆ ನಕ್ಷತ್ರಕ್ಕೆ ಸಂಬಂಧಪಟ್ಟಾಗ ಯಾರು ಅಧ್ಯಯನ ಮಾಡ್ತಾರಲ್ಲ ಅಂತ ಹುಡುಗರಿಗೆ ಸ್ಕಾಲರ್ಶಿಪ್ ಕೊಡೋಕೆ ನನ್ನ ಎಲ್ಲಾ ಆಸ್ತಿಯನ್ನು ಕೂಡ ನಾನು ಮಾಡ್ತೀನಿ. ಪ್ರಾಯಶಃ ಭೈರಪ್ಪನವರು ಕೂಡ ತಾವು ಸಾಯಕ್ಕಿಂತ ಮುಂಚೆ 3 ತಿಂಗಳ ಮುಂಚೆ, ಈಗ ಜೂನ್ ಜುಲೈ ಎಲ್ಲ ಒಂದು ಭೈರಪ್ಪನವರ ಪ್ರತಿಷ್ಠಾನ ಅಂತ ಹೇಳಿ ಮಾಡಿದೆ. ತಮ್ಮ ಎಲ್ಲ ಗಳಿಕೆಯ ಹಣವನ್ನ ಅದಕ್ಕೆ ಹಾಕಿ, ಮತ್ತೆ ತಾವು ಪುಸ್ತಕಗಳಿಂದ ಏನ್ ಗಳಿಸಿದೀವಿ ಅದೆಲ್ಲ ದುಡ್ಡನ್ನು ಅಲ್ಲಿ ಹಾಕಿ ಇದರಿಂದ ಸ್ಕಾಲರ್ಶಿಪ್ಸ್ ಕೊಡಿ. ಯಾರು ಬಡತನದಲ್ಲಿ ಇರ್ತಾರೆ, ಜಾತಿ ಆಧಾರ ಅವರೆಲ್ಲ ಯಾರು ಬಡತನದಲ್ಲಿದ್ದಾರೆ, ಯಾವ ಜಾತಿನಲ್ಲಿ ಇದ್ರು ಅವ್ರಿಗೆ ನೀವು ಸ್ಕಾಲರ್ಶಿಪ್ ಕೊಡಿ ಪ್ರತಿಭಾವಂತರಿಗೆ ಅಂತಕ್ಕಂಥ ಒಂದು ಇಲ್ಲ ಬಹುದೊಡ್ಡ ಕಾರ್ಯಗಳು ಅಂತ ಹೇಳಿದ್ರೆ ಅವರು ಸಂತೆ ಶಿವಾರದಂತ ಊರಿಗೆ ಕೆರೆ ತುಂಬಿಸುವ ಭಗೀರಥ ಅನ್ನುವಂಥದ್ದು ಹೆಸರು ತಗೊಂಡ್ರು. ತಾಯಿ ಹೆಸರಿನಲ್ಲಿ ಟ್ರಸ್ಟ್ ಮಾಡಿದ್ರು, ಬಡ ವಿದ್ಯಾರ್ಥಿಗಳಿಗೆ ದಾನ ಮಾಡುವಂಥದ್ದನ್ನು ಮಾಡಿದ್ರು. ಬಹುದೊಡ್ಡ ಕೆಲಸಗಳಾದವು. ಅವರಿಗೆ ಅದೇ ರೀತಿಯಲ್ಲಿ ಸಿಗಬೇಕಾದಂತಹ ಹಲವು ಪ್ರಶಸ್ತಿಗಳು, ಪದ್ಮ ಪ್ರಶಸ್ತಿ ಇರ್ಬೋದು, ಪದ್ಮಭೂಷಣ ಇರ್ಬೋದು, ಸನ್ಮಾನ ಪ್ರಶಸ್ತಿಗಳಂತವೆಲ್ಲ ಸಿಕ್ಕು. ಸರಸ್ವತಿ ಸನ್ಮಾನ ಸಿಕ್ಕಿದೆ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಅನೇಕ ಪ್ರಶಸ್ತಿ ಸಿಕ್ಕಿದೆ. ನೋಡಿ ಪ್ರಶಸ್ತಿ ನೋಡಿ, ಬೇರೆಯವರೆಲ್ಲರೂ ಕೂಡ ದೊಡ್ಡ ದೊಡ್ಡ ಸಾಹಿತ್ಯಗಳಾಗಿದ್ರು, ಬೇರೆ ಬೇರೆ ಮೂಲಗಳಿಂದ ಅವ್ರ ಹಣ ತಗೊಂಡ್ಬಂದಿದ್ರು. ನೀವು ಯಾರ್ದೋ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ. ಅವರು ಜ್ಞಾನಪೀಠ ಪ್ರಶಸ್ತಿ ನನಗೆ ಬಂದಿದೆ ಅನ್ನೋ ಒಂದು ಕಾರಣದಿಂದ ಬೆಂಗಳೂರು ಸದಾಶಿವನಗರದಲ್ಲಿ ಒಂದು ದೊಡ್ಡ $1 ಒಂದು ಸೈಟ್ ಅಲ್ಲ, ಒಂದು ಕಟ್ಟಿರುವಂತ ಬಂಗಲೆ, ಸರ್ಕಾರಿ ಬಂಗಲೆಯನ್ನೇ ಅವ್ರು ತಗೊಂಡ್ರು. ತಮ್ಮ ಸ್ನೇಹಿತ ಮುಖ್ಯಮಂತ್ರಿ ಆಗಿದ್ರು, ಅವ್ರ ಸ್ನೇಹಿತರು ಮುಖ್ಯಮಂತ್ರಿ ಆಗಿದ್ರು, ಅವ್ರ ಸಾಹಿತ್ಯ ಆ ತರ ಸರ್ಕಾರದ ಎಂಜಲು ಕಾಸಿಗೆ ಅವ್ರು ಯೋಚನೆ ಮಾಡಿದ್ರು. ಆದ್ರೆ ಭೈರಪ್ಪನವ್ರು ತಮಗ್ ಬಂದಂತ ಎಲ್ಲ ಪ್ರಶಸ್ತಿಗಳನ್ನ, ಅಲ್ಲಿ ಬಂದಿರುವಂತ ಹಣವನ್ನ ಕನ್ನಡದ ಮೀಡಿಯಂ ಅಲ್ಲಿ ಓದ್ತಾ ಇರುವಂತ ವಿದ್ಯಾರ್ಥಿಗಳಿಗೋಸ್ಕರ ಅಲ್ಲೇ ಅವ್ರ ಕನ್ನಡ ಸಾಹಿತ್ಯ ಪರಿಷತ್ $1 ಲಕ್ಷ ಕೊಟ್ಟರು. ಅದನ್ನೇ ಅವ್ರು ವಾಪಸ್ ಕೊಟ್ಟು ಕನ್ನಡ ಇದರಲ್ಲಿ SLC ನಲ್ಲಿ ಕನ್ನಡ ಮೀಡಿಯಂ ಅಲ್ಲಿ ಹೈಯೆಸ್ಟ್ ಬಂದಿರ್ತಾರೆ ಅವರಿಗೆ ಇದನ್ನ ಸ್ಕಾಲರ್ಶಿಪ್ ಆಗಿ ಕೊಡಿ ಅಂತ ಹೇಳಿ. ಆ ರೀತಿ ಅದೇ ಬಹುದೊಡ್ಡದಾದಂತಹ ಒಂದು ಮೇರು ಪರ್ವತದಂತಿದ್ದಂಥವ್ರು, ಬಹುದೊಡ್ಡ ಕಾದಂಬರಿಕಾರರು, ಆದರ್ಶ ಬದುಕನ್ನ ಬಾಳಿದಂಥವ್ರು, ಇಂಥವ್ರ ಬಗ್ಗೆ ಎಷ್ಟು ಹೊತ್ತು ಮಾತಾಡಿದ್ರೂ ಕಡಿಮೆನೆ. ಈಗ ನಿಮ್ಮ ವೈಯಕ್ತಿಕವಾದಂತಹ 1-2 ಪ್ರಶ್ನೆಗಳನ್ನ ನಿಮ್ಮೊಟ್ಟಿಗೆ ಮಾತಾಡ್ತೇನೆ. SL ಭೈರಪ್ಪ ಒಬ್ಬ ತತ್ವಶಾಸ್ತ್ರಜ್ಞನಾಗಿ ನಿಮ್ಮ ಮೇಲೆ ಹೇಗೆ ಪ್ರಭಾವ? ತತ್ವಶಾಸ್ತ್ರ ಓದಲಿಕ್ಕೆ ಪ್ರಮುಖವಾದ ಕಾರಣ ಅಂದ್ರೆ SL ಭೈರಪ್ಪನವರೇ, ಅದರಲ್ಲಿ 2 ಮಾತಿಲ್ಲ. ನಾನು PUC ಇದ್ದಂಥ ಸಮಯದಲ್ಲಿ ಮೈಸೂರಿನಲ್ಲಿ ನಾನು ಯಾವುದೋ ಒಂದು ಹಾಸ್ಟೆಲಲ್ಲಿ ಓದ್ತಾ ಇದ್ದೆ. ಆ ಸಮಯದಲ್ಲಿ ನನಗೆ ಭೈರಪ್ಪನವರ ದೂರ ಸರಿದ್ರ ಪುಸ್ತಕ ಓದಿದೆ. ನಾನು ಓದಿದಾಗ ನನಗೆ ಅಲ್ಲಿ ತತ್ವಶಾಸ್ತ್ರದ ಬಗ್ಗೆ ಬಹಳ ಅದರಲ್ಲಿ ಚರ್ಚೆ ಮಾಡಿದರೆ, ಅದರಲ್ಲಿ ಬಹಳ ಮುಖ್ಯವಾಗಿ ಈ ಸಾವು ಅಂದ್ರೆ, ಜೀವನ ಅಂದ್ರೆ ಏನು, ಜೀವನದ ಮೌಲ್ಯಗಳು ಅಂದ್ರೇನು, ಈ ಮೌಲ್ಯಗಳು ನಮ್ಮನ್ನು ಯಾವ ರೀತಿ ಕಾಡುತ್ತೆ, ಮತ್ತೆ ಅದು ಎಷ್ಟು ರೀತಿ ನಮ್ಮ ಜೀವನದ ಒಂದು ಸಾರ್ಥಕತೆಯತ್ತ ಕೊಂಡೊಯ್ಯುತ್ತೆ, ಈ ಎಲ್ಲ ವಿಷಯಗಳನ್ನ ದೂರ ಸರಿದ್ರ ಪುಸ್ತಕದಲ್ಲಿ ಅವರು ಪ್ರಸ್ತಾಪ ಮಾಡಿದ್ದಾರೆ. ಅದು ನನ್ನ ಮೇಲೆ ಬಹಳ ದೊಡ್ಡ ಪರಿಣಾಮ ಬೀಳಿತ್ತು. ಹಾಗಾಗಿ ನಾನು ತತ್ವಶಾಸ್ತ್ರವನ್ನ ನನ್ನ ಜೀವನದ ಮುಖ್ಯವಾಗಿ ತಗೊಂಡೆ. ಮತ್ತೆ ನಾನು ಸಮಾಜದ ಈ ಬೇರೆ ಬೇರೆ ರೀತಿ ಬೇರೆ ಬೇರೆ ಕೆಲಸಗಳನ್ನ ನಾನು ಬೇರೆ ಕಡೆ ಎಲ್ಲೂ ಹೆಚ್ಚು ಗುರುತಿಸಲಿಲ್ಲ. ನನ್ನೆಲ್ಲೋ ಎಲೆ ಮರೆಯ ತರ ಕಾರಿ ತರನೇ ನಾನು ಕೆಲಸ ಮಾಡ್ಕೊಂಡ್ ಬಂದಿದ್ದೀನಿ. ನನ್ನ ಎಲ್ಲ 35 ವರ್ಷಗಳ ಕಾಲ ನನ್ನ ಅಧ್ಯಾಪಕನ ಜೊತೆಗೆ ನನ್ನ ಕೆಲಸವನ್ನು ನಾನು ಎಲ್ಲೂ ಉಪಯೋಗಿಸಿಲ್ಲ. ಅಂದ್ರೆ ನನ್ನ ಸಮಯನ ಎಲ್ಲೂ ನಾನು ವೇಸ್ಟ್ ಮಾಡಿಲ್ಲ. ನಂದೆಲ್ಲ ಸಮಾಜದ ವಿದ್ಯಾರ್ಥಿಗಳ ಜೊತೆಗೆ ಈ ತರದ್ದೆಲ್ಲ ಹೋಗ್ಲಿಕ್ಕೆ ಕಾರಣ ಏನು ಅಂತಂದ್ರೆ ಅದು ಭೈರಪ್ಪನವರ ಒಂದು ಪ್ರೇರಣೆನೆ. ಸಮಾಜದಲ್ಲಿ ನಾವು ಏನು ತಗೊಂಡಿದೀವಿ ಅದನ್ನ ಮತ್ತೆ ಸಮಾಜಕ್ಕೆ ಕೊಡುವಂತ ಕೆಲಸವನ್ನ ನಾವು ಮಾಡ್ಬೇಕು ಅಂತ ಅವರು ಅನೇಕ ಕಾದಂಬರಿಗಳ ಒಂದು ಚಿತ್ರಣ ಕೂಡ. ಅದು ಮತದಾನ ಇನ್ನೊಂದು ಅದ್ರಲ್ಲಿ ಮರ್ತ್ಬಿಟ್ಟಿದ್ವಿ ನಾವು. ಈ ಮತದಾನ ಇವತ್ತು ಬಹಳ ಚರ್ಚೆ ಆಗ್ತಾ ಇದೆ. ಇವತ್ತು ಕಳ್ಳ ಮತದಾನ ಮತ್ತೆ ಹಣ ಕೊಟ್ಟು ಮತದಾನ ಮಾಡಿಸುವಂಥದ್ದು, ಸಮಾಜದಲ್ಲಿ ಬೇರೆ ಬೇರೆ ಆಸೆಗಳನ್ನ ತೋರಿಸಿ ವೋಟ್ ಮಾಡಿಸುವಂಥದ್ದೆಲ್ಲ ಮಾಡಿದ್ದಾರೆ. ಅದನ್ನು ಮತದಾನ ಪುಸ್ತಕದಲ್ಲಿ ಈ ಎಲ್ಲ ವಿಷಯಗಳನ್ನ ಯಾವುದೋ ಒಂದು ಸಣ್ಣ ಕಾನ್ಸ್ಟಿಟ್ಯೂನ್ಸಿಯನ್ನ ಕೇಂದ್ರವಾಗಿ ಇಟ್ಕೊಂಡು ಈ ಎಲ್ಲ ಚಿತ್ರಣವನ್ನ ಒಂದು ಸಣ್ಣ ಪುಸ್ತಕ, ಅದು 300 ಪುಟ ಇರ್ಬೋದಷ್ಟೇ. 300 ಪುಟದಲ್ಲಿ ಆ ಎಲ್ಲ ಮತದಾನಕ್ಕೆ ಸಂಬಂಧಪಟ್ಟಂತ ಎಲ್ಲ ವಿಷಯನ ತರುವಂತ ಒಂದು ಪ್ರಯತ್ನವನ್ನು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಅಂದ್ರೆ ಭಾರತೀಯ ಸಮಾಜದ ಆಗು ಹೋಗುಗಳ ಒಂದು ಬಹಳ ದೊಡ್ಡ ವಿಶ್ಲೇಷಕರಾಗಿ ಭೈರಪ್ಪನವ್ರು ನಾವು ಕಾಣ್ತೇವೆ. ಅದೇ ರೀತಿ ತಂತು ಕಾದಂಬರಿ, ಸ್ವತಂತ್ರೋತ್ತರ ಭಾರತದಲ್ಲಿ ಏನು ನಮ್ಮ ಮೌಲ್ಯಗಳ ಕುಸಿತ ಆಯಿತು, ಮತ್ತೆ ಅದರಲ್ಲಿ ತುರ್ತು ಪರಿಸ್ಥಿತಿಯನ್ನು ಕೂಡ ತಗೊಂಡ್ಬರುವಂತ ಸರ್ವಾಧಿಕಾರಿಯಾಗಿ ನಮ್ಮ ಭಾರತೀಯ ಏನು ಆಡಳಿತ ಯಂತ್ರಗಳನ್ನ ನಿಷ್ಕ್ರಿಯ ಮಾಡಿ ಅದನ್ನ ಸಮಾಜಕ್ಕೆ ಯಾವ ರೀತಿ ಘಾತಕವಾಗಿ ನಡ್ಕೊಂಡ್ ಬಂದ್ರು,
ಆ ಎಲ್ಲ ಅಂಶಗಳನ್ನ ಭೈರಪ್ಪನವರು ಆ ತಂತು ಕಾದಂಬರಿಯಲ್ಲಿ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಬಹಳ ದೊಡ್ಡ ಕಾದಂಬರಿ, ಅದು ಸುಮಾರು ಒಂದು 900 ಪುಟ ಇದೆ. ಅದು ದೊಡ್ಡ ಪುಸ್ತಕ. ಆದರೆ ಇಡೀ ಸ್ವತಂತ್ರ ಭಾರತದ ನಂತರ ನಮ್ಮ ಸಮಾಜದ ಮೌಲ್ಯಗಳು ಯಾವ ರೀತಿ ಪತನ ಆಗ್ತಾ ಇದೆ, ಅದಕ್ಕೆ ಕಾರಣ ಏನು, ರಾಜಕೀಯ ವಿಷಯಗಳು ಯಾವ ರೀತಿ ಸಮಾಜದ ಮೇಲೆ ದಟ್ಟವಾದ ಪರಿಣಾಮ ಬೀರುತ್ತೆ, ಇವೆಲ್ಲ ವಿಷಯಗಳು ತಂತು ಕಾದಂಬರಿಯಲ್ಲಿ ಪ್ರತಿಪಾದಿತವಾಗಿರುವಂಥದ್ದು. ಬಹುಶಃ ಇವೆಲ್ಲವುಗಳನ್ನು ನೋಡಿದಾಗ ನನ್ಗನ್ಸೋದು ಸಾಹಿತ್ಯ ಕ್ಷೇತ್ರದ ಯಾವುದೇ ಪಂಗಡಗಳಿಗೆ, ಪಂಥಗಳಿಗೆ, ಜಾತಿ ಮತಗಳ ಬೆಂಬಲವಾಗಿ ನಿಂತು ತನ್ನನ್ನು ತಾನು ತೊಡಗಿಸಿಕೊಳ್ಳದೆ ಒಂದು ಇಡಿಯಾದ ಮಾನವೀಯ ಸಂಬಂಧಗಳನ್ನು ಸತ್ಯಾನ್ವೇಷಣೆಯ ಮೂಲಕ ಹುಡುಕ್ತಾ ಹೊರಟು ಸಮಾಜದ ಎಲ್ಲ ವಿಷಯಗಳನ್ನು ಆಡುಮಟ್ಟದ ಸೊಪ್ಪಿಲ್ಲ ಅನ್ನುವಂತೆ ತಮ್ಮ ಕಾದಂಬರಿಗಳಲ್ಲಿ ಬರೀತಾ ಪರ್ವಕಾಲದ ಸಂದರ್ಭದಲ್ಲಿ ಸಂಸ್ಕೃತಿ ಸಂಸ್ಕಾರಗಳನ್ನು ಉಳಿಸ್ತಾ ತಮ್ಮ ಯಾನವನ್ನು ನಡೆಸ್ತಾ 34 ವರ್ಷಗಳ ಸುಂದರವಾದ ಬದುಕನ್ನು ನಡೆಸಿ ಕನ್ನಡ ಸಾಹಿತ್ಯ ಸಂಸ್ಕೃತಿಯ ಲೋಕಕ್ಕೆ ತನ್ನದೇ ಆದಂಥ ಛಾಪನ್ನು ಮೂಡಿಸಿ ಇತರರಿಗೆ ಮಾರ್ಗದರ್ಶಕರಾಗಿ ಅತ್ಯುತ್ತಮ ವಾಗ್ಮಿಗಳು, ಕಾದಂಬರಿಕಾರರು, ತತ್ವಜ್ಞಾನಿಗಳು ಆಗಿ ಬದುಕನ್ನು ನಡೆಸಿದಂತಹ ಭೈರಪ್ಪನವರ ಯಾನ ನೆನ್ನೆ ತಾನೇ ಮುಕ್ತಾಯಗೊಂಡಿದೆ. ಅವರ ಪಾರ್ಥಿವ ಶರೀರದ ಮುಂದೆ ಅಸಂಖ್ಯಾತ ಓದುಗರು, ಬಂಧು ಬಾಂಧವರು ಇವತ್ತು ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಅಂಥವರ ಆತ್ಮಕ್ಕೆ ಯಾವತ್ತೂ ಚಿರಶಾಂತಿ ಸಿಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸ ಇಂದಿನ ಈ ಕಾರ್ಯಕ್ರಮದಲ್ಲಿ ಬಿಸಿ ಸುದ್ದಿ ನ್ಯೂಸ್ ಪೋರ್ಟಲ್ನ ಕರೆಗೆ ಹೋಗೊಟ್ಟು ತಾವು ಆಗಮಿಸಿ ಭೈರಪ್ಪನವರ ಕುರಿತ ವ್ಯಕ್ತಿ ಚಿತ್ರಣವನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ಎಲ್ಲ ಪ್ರೇಕ್ಷಕರ ಪರವಾಗಿ ಮತ್ತು ಬಿಸಿ ಸುದ್ದಿ ವಾಹಿನಿ ಬಳಗದ ಪರವಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ನನಗೂ ಕೂಡ ನಮ್ಮ ಗುರುಗಳಾದಂಥ ಭೈರಪ್ಪನವ್ರ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ನಿಮ್ಮ ಜೊತೆಗೆ ಚರ್ಚೆ ಮಾಡುವಂಥ ಒಂದು ಅವಕಾಶನ ಮಾಡಿಕೊಟ್ಟಿದ್ದಕ್ಕಾಗಿ ನಿಮಗೆ, ನಿಮ್ಮ ಸಂಪಾದಕರಿಗೆ ಮತ್ತು ಬಿಸಿ ಸುದ್ದಿ ವಿಭಾಗಕ್ಕೆ ಅನಂತ ಕೃತಜ್ಞತೆಗಳನ್ನು, ಧನ್ಯವಾದಗಳನ್ನ ಅರ್ಪಿಸ್ತೀನಿ ಸರ್. ನಮಸ್ಕಾರ. ಪ್ರೇಕ್ಷಕರೇ, ನೋಡಿದ್ರಲ್ಲ, ಮತ್ತೊಬ್ಬರ ಜೊತೆಯಲ್ಲಿ ಮಾತುಕತೆಗಾಗಿ ಮುಂದಿನ ವಾರ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ